ಏನ್ ಡ್ರೀಮಲ್ಲಿ ಇದ್ಯಾ? ಗರ್ಲ್ ಫ್ರೆಂಡ್ ನೆನ್ಪಾ? ಹಾಗೇನಿಲ್ಲ. ಮತ್ಯಾಕಸ್ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಂತ ಹೇಳಿದ್ನಲ್ಲ. ಐ ನೋ ದೇರ್ ಇಸ್ ಸಮಥಿಂಗ್. ಹೇಳು, ಅದೇನು ಅಂತ ನೀನ್ ಇವಾಗ ನನ್ಗೆ ಹೇಳಲೇಬೇಕು. ಆಮೇಲೆ ನೀನು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು. ಇಲ್ಲ, ಹೇಳು. ಓಕೆ, ಏನಿಲ್ಲ. ಆಕ್ಚುಲಿ ಮನೆಗೆ ನೀನು ಹೇಗೆ ಅಡ್ಜಸ್ಟ್ ಆಗ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಫೇಮಸ್ ಫ್ಯಾಷನ್ ಡಿಸೈನರ್ ಬಿಲೇನಿಯರ್ ಗೌತಮ್ ದಿವಾನ್ ಅವರ ತಂಗಿ ಮಹಿಮಾ ದಿವಾನ್ ಇಂಥ ಮನೇಲಿ ಇರ್ತಾಳ. ಇದೊಂಥರ ಪ್ಯಾಲೇಸ್ ನ ಬಿಟ್ಟು ಫುಟ್ಪಾತಿಗೆ ಬಂದಂಗಿದೆ. ಸಾರಿ ಟು ಸೇ ದಿಸ್, ಲೈಫ್ ಅಲ್ಲಿ ನೀನು ರಾಂಗ್ ಚಾಯ್ಸ್ ತಗೊಂಡು ತುಂಬಾ ತಪ್ಪು ಮಾಡ್ಬಿಟ್ಟೆ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ನಿನ್ ಮದ್ವೆ ಬಗ್ಗೆ. ಜೀವ ನಿನ್ಗೆ ಯಾವ ರೀತಿಯಿಂದನೂ ಮ್ಯಾಚ್ ಆಗಲ್ಲ. ಲವ್ ಇಸ್ ಬ್ಲೈಂಡ್ ಅಂತ ಗೊತ್ತಿತ್ತು, ಬಟ್ ಫೂಲ್ ಅಂತ ಇವತ್ತೇ ಗೊತ್ತಾಗಿತ್ತು. ಜೀವನ್ಗೋಸ್ಕರ ಏನೆಲ್ಲ ಕಾಂಪ್ರಮೈಸ್ ಮಾಡ್ಕೊತಿದ್ಯಾ? ಕಾಂಪ್ರಮೈಸೇ ಲೈಫ್ ಆಗ್ಬಿಟ್ಟಿದೆ. ನೋ, ನಾನ್ ಯಾರಿಗೋಸ್ಕರನೂ ಕಾಂಪ್ರಮೈಸ್ ಆಗಲ್ಲ. ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಲ್ವಾ? ಯು ಆಲ್ ನೋ ಮೀ ರೈಟ್? ಜಸ್ಟ್ ವೇಟ್. ಬಟ್ ನೀನ್ ಜೀವನ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಿದ್ದು ಕಾಂಪ್ರಮೈಸ್ ಮಾಡ್ಕೊಂಡೆ ತಾನೆ? ಐ ನೋ ದ್ಯಾಟ್, ಬಟ್ ಇದೆಲ್ಲ ಸ್ವಲ್ಪ ದಿನ ಮಾತ್ರ. ವೆರಿ ಸೂನ್ ಎಲ್ಲ ಬದಲಾಗುತ್ತೆ. ನನ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವೇ ನೋಡ್ತೀರಾ. ಸ್ಟೇ ಟ್ಯೂನ್ಡ್. ಈ ರೂಮಲ್ಲಿ CCTV ಕ್ಯಾಮ್ರಾ ಇದೆ ಅನ್ಸುತ್ತೆ. ಬುಕ್ಸ್ ಬಿತ್ತಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ ಭೂಮಿಕಾ, ನಾನು ಗೌತಮ್ ಮಾತಾಡ್ತಾ ಇದ್ದೀನಿ. ಹಾ, ಡಿಸ್ಪ್ಲೇ ಅಲ್ಲಿ ಗೊತ್ತಾಯ್ತು, ಹೇಳಿ. ಅಲ್ಲಿ ಎಲ್ಲ ಸರಿ ಇದೆ ತಾನೆ? ಹಾ ಹಾ, ಎಲ್ಲ ಸರಿಗಿದೆ. ಹೇಗಿರ್ಬೇಕಿತ್ತು ಎಲ್ಲ ಹಾಗೇ ಇದೆ. ನೀವು ವರಿ ಮಾಡ್ಕೋಬೇಡಿ, ಎಲ್ಲ ಸರಿಗಿದೆ. ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಕೇಳ್ತಾ ಇರೋದು ಮನೇಲೆಲ್ಲ ಸರಿ ಇದೆ ತಾನೆ ಅಂತ. ಹಾ, ನಾನು ಅದನ್ನೇ ಹೇಳಿದ್ದು. ಯಾವ್ಯಾವ್ದು ಎಲ್ಲೆಲ್ಲಿರ್ಬೇಕು ಅಲ್ಲೇ ಇದೆ, ಎಲ್ಲ ಕರೆಕ್ಟ್ ಆಗಿದೆ. ನೀವು ನನ್ನನ್ನ ಅಲ್ಲಿಂದ ನೋಡ್ಬೋದಾ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ಇರೋದು ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಹೇಗೆ ನೋಡಕ್ಕಾಗುತ್ತೆ? ಯಾಕೋ ಇಲ್ಲ, ಸುಮ್ಮನೆ ಬಾಯಿ ಮಾತು ಕೇಳಿದೆ ಅಷ್ಟೇ. ಬಾಯಿ ಮಾತುಗ? ಹಾ, ಇವತ್ತು ಯಾಕೆ ಇವ್ರು ಏನೇನೋ ವಿಚಿತ್ರವಾಗಿ ಮಾತಾಡ್ತಾ ಇದಾರಲ್ಲ? ಏನಾಗಿದೆ ಇವ್ರಿಗೆ? ಮಹಿ, ಇದಂತೂ ಡ್ರಾಸ್ಟಿಕ್ ಚೇಂಜಸ್ ಅಂತ ನಮ್ಮೆಲ್ರಿಗೂ ಅನಿಸ್ತಿದೆ. ಏನ್ ಚೇಂಜಸ್? ನಾವೆಲ್ಲ ಮಹಿ ಅರೇಂಜ್ ಮಾಡಿರೋ ಈ ಪಾರ್ಟಿಗೆ ಬಂದಿದೀವಿ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಕಲ್ಚರಲ್ ಶಾಕ್. ಎಕ್ಸಾಕ್ಟ್ಲಿ. ಆಕ್ಚುಲಿ ಮಹಿ, ಸೇಮ್ ಹಿಯರ್. ನನಗೂ ಹಾಗೆ ಅನ್ನಿಸ್ತು. ನೀನ್ ಬೇಜಾರಾಗ್ತೀಯ ಅಂತ ನಾನು ಸೈಲೆಂಟ್ ಆಗಿದ್ದೆ ಅಷ್ಟೇ. ಇಟ್ಸ್ ಓಕೆ. ಕೂಲ್ ಡ್ರಿಂಕ್ಸು, ಪಪ್ಸು, ಚಿಪ್ಸು ಎಲ್ಲ ನೋಡ್ತಾ ಇದ್ರೆ ಯಾವ್ದೋ ಸ್ಕೂಲ್ ಮಕ್ಕಳು ಪಾರ್ಟಿಗೆ ಬಂದಂಗಿದೆ. ಲೈಫಲ್ಲಿ ಒಂದ್ ದಿವಸ ಇಂಥ ಜಾಗದಲ್ಲಿ ಈ ರೀತಿ ನಾವು ಪಾರ್ಟಿ ಮಾಡ್ತೀವಿ ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಮಹಿ. ಪ್ಲೀಸ್, ಇದೊಂದ್ಸಾರಿ ನೀವು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಹೇಳ್ತಾ ಇರೋದು ಸರಿನೇ. ಇದು ಆಕ್ಚುಲಿ ಪಾರ್ಟಿನೇ ಅಲ್ಲ, ಯಾವುದೋ ಅರ್ಜೆಂಟಲ್ಲಿ ಅರೇಂಜ್ ಆಗಿರೋ ಸೆಲೆಬ್ರೇಷನ್ ಅಂತ ಅನ್ಕೊಳ್ಳಿ. ಪ್ಲೀಸ್. ಬಟ್ ಐ ಪ್ರಾಮಿಸ್ ಯು ಆಲ್, ಮದ್ವೆ ಖುಷಿನಲ್ಲಿ ಈ ಟಿಪಿಕಲ್ ಮಹಿಮಾ ದಿವಾನ್ ಕೈಂಡ್ ಆಫ್ ಕಾಕ್ಟೇಲ್ ಪಾರ್ಟಿನ ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ. ವೆರಿ ಸೂನ್. ಜಸ್ಟ್ ವೇಟ್ ಫಾರ್ ಇಟ್. ಇಟ್ ವಿಲ್ ಬ್ಲೋ ಯುವರ್ ಮೈಂಡ್ ಫಾರ್ ಶೋರ್. ಇದು ಮಹಿಮಾ ಅಂದ್ರೆ. ಅಂಡ್ ಇವತ್ತಾಗಿರೋ ಈ ಸೋ ಕಾಲ್ಡ್ ಪಾರ್ಟಿನ ಇಲ್ಲಿಗೆ ಮರ್ತು ಬಿಡಿ. ಆಕ್ಚುಲಿ ನಿಮ್ಗೆಲ್ರಿಗೂ ಎಷ್ಟು ಬೇಜಾರಾಗಿದೆಯೋ ಅಷ್ಟೇ ಬೇಜಾರು ನನಗೂ ಆಗಿದೆ. ಓಕೆ ಬಿಡು ಮಹಿ, ಕಾಕ್ಟೇಲ್ ಪಾರ್ಟಿ ಕೊಡಿಸ್ತೀಯಲ್ಲ, ಅಲ್ಲಿಗೆ ಸಮ ಆಗುತ್ತೆ.
1 minute. ಜೀವನದ ಅತಿ ದೊಡ್ಡ ಖುಷಿಗಳು ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲಿರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ನಿಜ ಜೀವನದಲ್ಲಿ ಕೋಟಿಗಟ್ಲೆ ಬೆಲೆ ಬಾಳೋ ಕಾರ್ ಇಟ್ಕೊಂಡಿರೋ ಗೌತಮ್ ದಿವಾನ್ ಅವರು ಪುಟಾಣಿ ಮಕ್ಕಳ ತರ ಆಟದ ಕಾರು ಇಟ್ಕೊಂಡಿದ್ದಾರೆ. ಇವತ್ತೊಂದು ಮಾತಾಡ್ತಾ ಇತ್ತು, ಶೋಕೇಸ್ ನೋಡಿ ಯಾರನ್ನು ಅಳಿಬಾರ್ದು ಅಂತ. ಯಾರನ್ನಾದ್ರೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರ ಡ್ರಾಯರ್ಸ್ ನೋಡ್ಬೇಕು. ಅವ್ರ ಆಚೆಯಿಂದ ನೋಡಕ್ಕೆ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಮನಸ್ಸು ಮಾತ್ರ ಪುಟ್ಟ ಮಗುನೇ. ಕಣ್ಮುಚ್ಕೊಳ್ಳಿ. ಅಬ್ರಕಡ್ಡಬ್ರಾ. ಹಲೋ. ಆರ್ಟಿಸ್ಟ್ ತಗೊಂಡ್ಮೇಲೆ ವಾರ್ಡ್ರೋಬ್ನ ಇಂಥ ಕ್ಲೋಸ್ ಮಾಡೋದಲ್ಲ. ಹಾ, ಅದೇ ನಾನು ಆಗ್ಲೇ ಕ್ಲೋಸ್ ಮಾಡಿದೆ. ಸರಿ, ಆಫೀಸ್ ಸ್ಟಾಫ್ ಬರೋವರೆಗೂ ಹಾರ್ಡ್ ಡಿಸ್ಕ್ ನ ಸೇಫ್ ಆಗಿಡೋಣ ಅನ್ಬಿಟ್ಟು ಮೇಲ್ಗಡೆ ಇರೋ ಡ್ರಾ ಓಪನ್ ಮಾಡಿದೆ. ಅಲ್ಲಿ ನಿಮ್ ಚೈಲ್ಡ್ಹುಡ್ ಐಟಮ್ಸ್ ನೋಡಿ. ಯಾಕ್ರಿ ಓಪನ್ ಮಾಡಿದ್ರೆ ಅದನ್ನ? ಯಾರು ಹೇಳಿದ್ ಓಪನ್ ಮಾಡಕ್ಕೆ? ಅದು ಹಾರ್ಡ್ ಡಿಸ್ಕ್ ಸೇಫ್ ಆಗಿಡ್ಬೇಕು ಅಂತ. ರೀ, ಮೊದಲು ಅದನ್ನ ಮುಚ್ಚಿಡ್ರಿ. ಬೇರೆ ಏನಾದ್ರು ಟಚ್ ಮಾಡಿದ್ರ ಅಲ್ಲಿ? ಇಲ್ಲೊಂದು ಚಾಕ್ಲೇಟ್ ಬಾಕ್ಸ್ ಇದೆ. ರೀ, ವಿತೌಟ್ ಪರ್ಮಿಷನ್ ಬೇರೆ ಪರ್ಸನಲ್ ಥಿಂಗ್ಸ್ ಹೇಗೆ ಮುಟ್ತೀರಾ ನೀವು? ಇಷ್ಟು ದೊಡ್ಡವರಾಗ ಅಷ್ಟು ಬುದ್ಧಿ ಬೇಡವಾ? ಮೊದಲು ಮುಚ್ಚಿಡಿ, ಡ್ರಾನ ಕ್ಲೋಸ್ ಮಾಡಿ. ಸಾರಿ, ಮುಚ್ಚಿದ್ದೀನಿ. ಸ್ವಾಮಿ ಅಂತ ಸಾರಿ. ರಘು ಅಂಕಲ್, ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ದೀರಾ? ಬೆಳಗಿನ ಜಾವ 3 ಗಂಟೆ ಆಗ್ತಿದೆ. ಅದು ಅಂಕಲ್, ಮದ್ವೆ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ. ಪಾರ್ಟಿ ಗೀಟಿ ಏನಾದ್ರೂ ಮಾಡ್ಕೊಂಡೋಗಿ, ಈ ತರ ಇನ್ನೊಬ್ರಿಗೆ ತೊಂದರೆ ಕೊಡೋದಲ್ಲ. ನಾವು ಮಾನ ಮರ್ಯಾದೆಗೆ ಎದುರುಕೊಳ್ಳೋ ಜನ. ಈ ತರ ಅಸಭ್ಯವಾಗೆಲ್ಲ ನಡ್ಕೋಬೇಡಿ. ಏಯ್, ವಾಟ್ಸ್ ಯುವರ್ ಪ್ರಾಬ್ಲಮ್? ಹಾ, ನಾವೇನ್ ನಿಮ್ಮನೇನಲ್ಲಿ ಪಾರ್ಟಿ ಮಾಡ್ತಿದೀವ ಅಥವಾ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಾರ್ಟಿ ಮಾಡ್ತಿದೀವ? ನಾವು ನಮ್ ಫ್ಲಾಟ್ ಅಲ್ಲಿ ಪಾರ್ಟಿ ಮಾಡ್ಕೋತಾ ಇದೀವಿ. ಅದನ್ನೆಲ್ಲ ಕೇಳಕ್ಕೆ ಹೂ ದ ಹೆಲ್ ಆರ್ ಯು? ಪ್ಲೀಸ್ ಸುಮ್ಮನಿರು, ನಾನು ಮಾತಾಡ್ತೀನಿ. ನೋಡ್ತೀನಿ. ಸಾರಿ ಅಂಕಲ್, ಸಾರಿ ಆಂಟಿ, ಸೌಂಡ್ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋ ಸೌಂಡ್ ಅಲ್ಲ, ಬೇರೆನೆ. ಏನೀಗ ಏನ್ ಡೈಲಿ ಪಾರ್ಟಿ ಮಾಡ್ತೀವಾ? ಏನೋ ಆಗ್ಬಾರ್ದು ಆಗೋಯ್ತು ಅನ್ನೋ ತರ ಬಂದ್ ನಿಂತಿದ್ದೀರಲ್ಲ. ಏನು ಆಗಿಲ್ಲ, ಹೋಗಿ. ಒಂದಿನ ಮಾತ್ರ ಅಂದ್ರೆ ನಾವೇನ್ ನಿದ್ದೆ ಮಾಡೋದ್ ಬೇಡವಾ? ಏಯ್, ಅದಕ್ಕೆಲ್ಲ ನೀವು ತಲೆ ಹಾಕ್ಬೇಡಿ. ಅದು ನಮ್ ಪರ್ಸನಲ್ ಮ್ಯಾಟರ್. ಅದನ್ನೆಲ್ಲ ಕೇಳೋ ರೈಟ್ಸ್ ನಿಮ್ಗಿಲ್ಲ. ನೋಡಮ್ಮ, ನೀನು ಶ್ರೀಮಂತರ ಮನೆ ಹುಡುಗಿನೇ ಇರ್ಬೋದು, ನಮ್ಮ ಹತ್ರ ದೌಲತ್ ತೋರಿಸ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ಇದಕ್ಕೆ ಪೊಲೀಸೇ ಕರೆಕ್ಟು. ನಾವು ಅವ್ರನ್ನೇ ಕರ್ಸ್ಬೇಕಿತ್ತು. ಭೂಮಿಕಾ ಮುಖ ನೋಡ್ಕೊಂಡು ಸುಮ್ಮನೆ ಇದ್ವಿ ಅಷ್ಟೇ. ಏನಾಯ್ತು ಜೀವ? ಏನ್ ಮೇಷ್ಟ್ರೆ ಇದೆಲ್ಲ? ಮೇಷ್ಟ್ರು ಮನೆಯವ್ರಿಗೆ ಪಾಠ ಹೇಳ್ಕೊಡುವಂಗ ಆಗೋಯ್ತಲ್ಲ ಮೇಷ್ಟ್ರೆ. ನಮ್ಮಿಂದ ನಿಮಗೆ ತೊಂದರೆ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಮನೆಯಲ್ಲಿ ಪಾರ್ಟಿ ಮಾಡ್ಕೊಳ್ಳಿ ಅಂತ ನಾವೇ ಹೇಳಿದ್ದು, ನಮ್ದೇ ತಪ್ಪು. ನೋಡಿ, ಇದೇ ಕೊನೆ. ಇನ್ನೊಂದ್ಸಲ ಹೀಗಾಗ್ದಿರೋ ನೋಡ್ಕೋತೀವಿ.
ಸರಿ, ನೀವ್ ಹೇಳಿದ್ರಿ ಅಂತ ಇಲ್ಲಿಗೆ ಬಿಡ್ತೀವಿ. ಇದೇನಾದ್ರೂ ಮತ್ತೆ ರಿಪೀಟ್ ಆದ್ರೆ ಇಲ್ಲಲ್ಲ, ನಾವ್ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀವಿ. ಭೂಮಿಕಾ ಇರೋವರೆಗೂ ಈ ಮನೇಲಿ ಈ ತರ ನಡೆದೇ ಇಲ್ಲ. ಹೊಸ್ದಾಗಿ ಬಂದಿರೋ ಸೊಸೆಗೆ ದುಡ್ಡಿನ ಆಕಾರ ಜಾಸ್ತಿನೇ ಇದೆ, ಅದಕ್ಕೆ ಈ ತರ ಹಾರಾಡ್ತಿರೋದು. ನೋಡಿ, ಹಲೋ. ಹಲೋ ಭೂಮಿಕಾ, ನಾನು ಗೌ. ಹಾ ಹೇಳಿ. ಅದೇ ಬಂದ ಕೆಲಸ ಮುಗೀತು. ಅದನ್ನ ಹೇಳೋಕೆ ಫೋನ್ ಮಾಡಿದ್ರಾ? ಇಲ್ಲ, ಅದು ನಾಳೆ ಅರ್ಲಿ ಮಾರ್ನಿಂಗ್ ಫ್ಲೈಟಲ್ಲಿ ಹೊರಟಿದ್ದೀನಿ. ಸೊ ಸರಿ ಬನ್ನಿ. ಇನ್ನೇನಾದ್ರೂ ಇತ್ತಾ? ಇಲ್ಲ, ಸಾರಿ, ಇದೆ. ನಾನು ಇನ್ನೊಂದು ವಿಷಯ ಹೇಳೋದಿದೆ. ಹೇಳಿ. ಅದೇ ಕೆಲಸ ಎಲ್ಲ ಮುಗೀತಲ್ಲ, ಹೊರಡ್ತಾ ಇದ್ದೆ. ಅದನ್ನಾಗಲೇ ಹೇಳಿದ್ರಿ, ಏನೀಗ? ನಾನು ಆ್ಯಕ್ಚುಲಿ ಫೋನ್ ಮಾಡಿದ್ದು ನಿಮ್ಗೇನು ಇಷ್ಟ ಅಂತ ಕೇಳೋದಕ್ಕೆ. ಅಂದರೆ ನಿಮ್ಗೇನು ಇಷ್ಟ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಬರುವಾಗ ಅದನ್ನು ತರ್ತೀನಿ. ಏನೇ ಇದ್ರೂ ಹೇಳಿ, ಪರವಾಗಿಲ್ಲ, ತಂದ್ಕೊಡ್ತೀನಿ. ಸಂಕೋಚ ಪಟ್ಕೋಬೇಡಿ. ಇಲ್ಲ, ನಾನು ಸಂಕೋಚ ಪಡ್ತಿಲ್ಲ. ಆದರೆ ನಿಮಗೆ ಈ ಫಾರ್ಮ್ಯಾಲಿಟೀಸ್ ಥಾಟ್ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಪ್ಲೀಸ್, ನಮ್ಮ ಮಧ್ಯೆ ಯಾವ ಫಾರ್ಮ್ಯಾಲಿಟೀಸು ಬೇಕಾಗಿಲ್ಲ. ನೀವು ಆರಾಮಾಗಿ ಬನ್ನಿ, ನಂಗೆ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ. ಗುಡ್ ನೈಟ್. ಮುರುಡಿ, ಈ ಶಾಪಿಂಗ್ ಹೋಗೋದೇನೋ ಸರಿ, ಬಟ್ ಏನ್ ತಗೊಳೋದ್ರಿ? ನನ್ಗೆ ಇದೆಲ್ಲ ಯಾವ್ದು ಅಭ್ಯಾಸ ಇಲ್ಲ ರೀ. ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡ್ಬಿಡಿ ಸರ್, ಸಾಕು. ಹ್ಯಾಂಡ್ ಬ್ಯಾಗ? ಅದ್ರಲ್ಲಿ ಏನಿರುತ್ತೆ ವಿಶೇಷ? ವಿಶೇಷ ಇರೋದೇ ಅಲ್ಲಿ. ಆ ಸೀಕ್ರೆಟು ಹೆಣ್ಮಕ್ಳು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ಅಮೆರಿಕ ಇರ್ಲಿ, ಅರ್ಕಲ್ಗೂಡು ಇರ್ಲಿ, ಹ್ಯಾಂಡ್ ಬ್ಯಾಗ್ ಇಷ್ಟಪಡ್ದಲ್ಲ ಇರೋ ಹೆಣ್ಮಕ್ಳು ಯಾರು ಇಲ್ಲ ಸರ್. ಬೇಕಾದ್ರೆ ಬರ್ದಿಟ್ಕೊಳ್ಳಿ, ನಾನು ಹೇಳ್ತಿದ್ದೀನಿ. ಸರಿ, ಹ್ಯಾಂಡ್ ಬ್ಯಾಗ್ ತಗೊಳ್ಳೋಣ. ತಗೊಳ್ಳೋದೇನೋ ಸರಿ ಸರ್, ಆದ್ರೆ ಸುಮ್ಮನೆ ಹಾಗಾಗಿ ತಗೊಳಕ್ಕಾಗಲ್ಲ. ನಿಮ್ ಮಿಸ್ಸಸ್ಗೆ ಫೋನ್ ಮಾಡಿ ಅವ್ರಿಗೆ ಯಾವ ಕಲರ್ ಇಷ್ಟ ಅಂತ ಕೇಳಿ ಸರ್. ರೀ, ಪದೇ ಪದೇ ಕಾಲ್ ಮಾಡಕ್ಕಾಗತ್ತೇನ್ರಿ? ಮಲಗಿರ್ತಾರೆ, ಇಷ್ಟೊತ್ತಿನಲ್ಲಿ ಡಿಸ್ಟರ್ಬ್ ಆಗಲ್ವೇನ್ರಿ? ನೋಡಿ ಸರ್, ನೀವೀಗ ಅವ್ರಿಗೆ ಇಷ್ಟ ಇಲ್ದಲ್ಲೇ ಇರೋ ಕಲರ್ ಬ್ಯಾಗ್ ತಗೊಂಡೋಗಿ ಕೊಟ್ರೆ ಅವ್ರ ಮುಖ ಉದಿಸ್ಕೋತಾರೆ. ಆದ್ರೆ ಅವ್ರಿಗೆ ಇಷ್ಟ ಇರೋ ಕಲರ್ ಬ್ಯಾಗ್ ತಗೊಂಡೋಗಿ ಕೊಟ್ರೆ ಖುಷಿ ಪಡ್ತಾರೆ ಸರ್. ತಂದಿದ್ದನ್ನ ಪ್ರೀತಿಯಿಂದ ತಗೋತಾರೆ. ನನ್ನ ಮಾತು ಕೇಳಿ ಸರ್. ನೀವು ವಾಪಸ್ ಹೋದ್ಮೇಲೆ ನಿಮ್ ನೆಮ್ಮದಿ ಡಿಸ್ಟರ್ಬ್ ಆಗೋದಕ್ಕಿಂತ ಬೆಟರ್ ಅಲ್ವಾ ಸರ್? ಮುರಳಿ, ನಾನು ಆಗ್ಲೇ ಹೇಳಿದಾಗೆ ನಮ್ಮಿಬ್ರು ಮಧ್ಯೆ ಈ ಥರದ್ದು ಯಾವುದೇ ಫಾರ್ಮಾಲಿಟೀಸ್ ಅಲ್ಲ. ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಿಟ್ಬಿಡಿ. ಈ ಆಟಕ್ಕೆ ನಾನಿಲ್ಲ. ಸರ್ 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 ನಿಮ್ ಈ ಬಿಸಿ ಶೆಡ್ಯೂಲ್ ಅಲ್ಲೂ ಅವ್ರ ಇಷ್ಟ ಕಷ್ಟಗಳು ನಿಮಗೆ ನೆನಪಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಫೋನ್ ಮಾಡಿ ಸರ್. ಒಂದು ಏನಾಗಲ್ಲ, ಒಂದು ಫೋನ್ ಮಾಡಿ ಸರ್. ಹಲೋ. ಹಾ ಭೂಮಿಕಾ, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನಾನು ಒಂದು ಗಿಫ್ಟ್ ತಗೋತಾ ಇದ್ದೆ. ನಿಮಗೆ ಯಾವ ಕಲರ್ ಇಷ್ಟ? ನನ್ಗೆ ಯಾವ ಗಿಫ್ಟು ಬೇಡ ಅಂತ ಆಗ್ಲೇ ಹೇಳಿದ್ನಲ್ಲ, ಮತ್ತೆ ಈ ಕಲರ್ ಪ್ರಶ್ನೆ ಹೆಂಗ್ ಬಂತು? ನೋಡಿ, ನೀವು ಯಾವ ತೊಂದ್ರೆನೂ ತಗೋಬೇಡಿ ಪ್ಲೀಸ್. ನೀವು ಕೆಲಸ ಮುಗಿಸ್ಕೊಂಡು ವಾಪಸ್ ಬನ್ನಿ, ಇರೋ ಲಗೇಜ್ ಸಾಕು. ಅಷ್ಟಕ್ಕೂ ನನ್ನ ಫೇವ್ರೆಟ್ ಕಲರ್ ತಿಳಿದು ಏನಾಗಬೇಕಾಗಿದೆ? ಅಲ್ಲ, ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ನಾನು ತಿಳ್ಕೊಳ್ಳೇಬೇಕಲ್ವಾ? ಇಲ್ಲದೆ ಇವ್ರು ನಾನು ಬಿಡಲ್ಲ. ಯಾರು? ಯಾರು ಇಲ್ಲ. ಅಲ್ಲ, ನಿಮ್ಗೆ ಯಾವ ಕಲರ್ ಇಷ್ಟ ಅಂತ ಹೇಳಿ, ಆಮೇಲೆ ಏನು ಕೇಳಲ್ಲ. ನೋಡಿ, ನನಗೆ ರೈನ್ಬೋ ಅಲ್ಲಿರೋ ಎಲ್ಲ ಕಲರ್ಸು ಇಷ್ಟ. ಓಕೆನಾ? ಆನ್ಸರ್ ಸಿಗ್ತಾ ಈಗ? ನನಗೆ ಮಲಗಕ್ ಬಿಡಿ, ಡಿಸ್ಟರ್ಬ್ ಮಾಡ್ಬಿಡಿ. ಗುಡ್ ನೈಟ್. ಏನಂದ್ರಿ ಸರ್ ಮೇಡಮ್? ಯಾವ ಕಲರ್ ಇಷ್ಟ ಅಂತ ಅವ್ರಿಗೆ? ರೈನ್ಬೋಲ್ ಇರೋ ಅಷ್ಟು ಕಲರ್ ಇಷ್ಟ ಅಂತ. ಹಾಗಾದ್ರೆ ಇಡೀ ಶಾಪ್ನ ನೀವು ಪರ್ಚೇಸ್ ಮಾಡ್ಬೇಕಾಗತ್ತೆ ಸರ್. ಇದು ಇನ್ನೂ ಕಷ್ಟ. ಕಷ್ಟ ಅದಲ್ಲ, ನಿಮ್ದು. ಏನ್ ಸರ್? ಏನಿಲ್ಲ ಬಿಡಿ.
ಈ ಗಿಫ್ಟ್ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಬನ್ನಿ. ಸರ್, ನಿಮ್ಮನ್ನೇ ಕೇಳ್ತಿರೋದು. ರಿನ್ಯೂವಲ್ ಮಾಡಿಸಿದ್ ಯಾರು? ಸರ್, ಅದ್ ನಮಗೂ ಗೊತ್ತಿಲ್ಲ ಸರ್. ಆಪರೇಷನ್ ಟೀಮ್ ಅವ್ರನ್ನ ಕೇಳ್ಬೇಕು. ರೇ, ಯಾರು ಯಾವ ಕೆಲಸ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡ್ತಾ ಇದ್ದೀರಾ ನೀವು? ಲೈಸೆನ್ಸ್ ರಿನ್ಯೂವಲ್ ಕಂಪ್ಲೇಂಟ್ಸ್ ನ ಮಾನಿಟರ್ ಮಾಡ್ಬೇಕಾಗಿರೋದು ಆಪರೇಷನ್ಸ್ ಅವ್ರೆ, ಆದ್ರೂ ಅಕೌಂಟಿಂಗ್ ಮಾಡೋದು ನೀವೇ ತಾನೆ? ನಿಮ್ಗೆ ಗೊತ್ತಿಲ್ಲ ಯಾವಾಗ ಹೇಗ್ರಿ ಸಾಧ್ಯ? ಸರ್, ಅದೇ ಗೊತ್ತಾಗ್ತಾ ಇಲ್ಲ ಸರ್. ಐ ಹ್ಯಾವ್ ನೋ ಐಡಿಯಾ ಸರ್. ಏನ್ರಿ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ? ನವೀನ್, ನೀವು ಹೇಳಿ, ಯಾರು ರಿನ್ಯೂವಲ್ ಮಾಡಿಸಿದ್ರು? ಸರ್, ನನಗೂ ಐಡಿಯಾ ಇಲ್ಲ ಸರ್. ನಮ್ಮವ್ರಿಗೂ ಇದು ಬಂದೇ ಇಲ್ಲ. ನನಗೂ ಈಗಲೇ ಗೊತ್ತಾಗ್ತಾ ಇರೋದು. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನ್ರಿ ಅರ್ಥ? ಫೇಕ್ ಲೈಸೆನ್ಸ್ ಅಂತ ಇಷ್ಟು ದಿನ ಆದ್ರೂ ಕಂಡಿಡಿಯಕ್ಕಾಗಿಲ್ವಾ ನಿಮ್ಗೆ? ಟಿ ಮಾಡಿ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡಿದ್ ಯಾರು? ಸರ್, ಅದು ಇಷ್ಟು ದಿನ ನಿದ್ದೆ ಮಾಡ್ತಾ ಇದ್ರೇನ್ರಿ ನೀವು? ನನಗೆ ರೀಸನ್ಸ್ ಎಲ್ಲ ಹೇಳ್ಕೂಡ್ದು. ಇಮಿಡಿಯೇಟ್ ಆಗಿ ನನಗೆ ಅಕೌಂಟ್ ಡೀಟೇಲ್ಸ್ ಬೇಕು. ತಗೊಬನ್ನಿ, ನೋಡಿ. ಹೇಳೋಣ. ಗೆಳೆಯ, ಎಲ್ಲಿದ್ಯೋ? ಈಗ ಜಸ್ಟ್ ಲ್ಯಾಂಡ್ ಆದೆ, ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಯಾಕೆ? ಆನ್ ದಿ ವೇ ಸ್ವಲ್ಪ ಆಫೀಸಿಗೆ ಬಂದು ಹೋಗಕ್ಕಾಗತ್ತಾ? ಆಫೀಸ್ಗ? ಯಾಕೋ, ಎನಿಥಿಂಗ್ ಸೀರಿಯಸ್? ಎನಿ ಪ್ರಾಬ್ಲಮ್? ಇದು ನೀನು ಮೊದಲು ಆಫೀಸಿಗೆ ಬಾ ಗೆಳೆಯ. ಫೋನಲ್ಲಿ ಹೇಳಕ್ಕಾಗಲ್ಲ, ಆಫೀಸಲ್ಲೇ ಮಾತಾಡ ಪ್ಲೀಸ್. ಬೇಕಾ? ಯಾ ಓಕೆ, ಬರ್ತೀನಿ ಕಣ. ಭೂಷಣ್ ಬಂದಿದ್ರು. ಓವರ್ ಆಲ್ ಎಲ್ಲ ಸೂಪರ್ ಆಗಾಯ್ತು ಬ್ರೋ. ನಾನೇನೋ ಮಾತಾಡೋದು, ಅದನ್ನ ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಇನ್ನೇನೇನೋ ಆಗೋದು, ಅದೆಲ್ಲ ಯಾಕೆ? ಸುಮ್ಮನೆ ಇರೋದೇ ಬೆಟರ್. ಐ ಆಮ್ ರಿಯಲಿ ಸಾರಿ. ರಾತ್ರಿ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದೆ. ಐ ನೋ ನನ್ನಿಂದ ನಿಮಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತ. ಐ ಫೀಲ್ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಇಟ್ಸ್ ಓಕೆ, ಐ ಆಮ್ ಸಾರಿ ಟು. ಅದನ್ನು ಕ್ಯಾರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಸ್ಪಿಟ್ಲ್ ಹೋಗೋಣ ಬಾ. ಡಾಕ್ಟರ್ ಹತ್ರ ಹೋದ್ರೆ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತೆ. ನೋ ಮಹಿ, ಹಾಸ್ಪಿಟ್ಲ್ ಹೋಗೋಣ ಬಾ. ದಟ್ಸ್ ಓಕೆ ಜೀವ, ಜಸ್ಟ್ ಹೆಡ್ಏಕ್ ಅಷ್ಟೇ. ನಾನು ಟ್ಯಾಬ್ಲೆಟ್ ತಗೊತೀನಿ, ಸರಿ ಹೋಗುತ್ತೆ. ಡೋಂಟ್ ವರಿ. ಆರ್ ಯು ಶೋರ್? ಯಾ. ಓಕೆ. ನಮ್ಮ ಕಂಪ್ನಿಲಿ ಇರೋರೆಲ್ಲ ಎಷ್ಟು ವರ್ಷದಿಂದ ನಮ್ಮ ಜೊತೆಗಿದ್ದಾರೆ. ಪ್ರಮೋಷನ್, ಹೈಕು, ಬೋನಸ್ ಅಂತ ಅವ್ರ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ತಾನೆ ಬಂದಿದ್ದೀವಿ. ಎಲ್ಲ ಲಾಯಲ್ ಎಂಪ್ಲಾಯೀಸ್. ಅಂತದ್ರಲ್ಲಿ ಯಾರೋ ಮಾಡೋದಕ್ಕೆ ಸಾಧ್ಯ? ಯಾರು ಅಂತ ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ಗೆಳೆಯ. ಆದರೆ ಒಂದಂತೂ ನಿಜ, ನಮ್ಮ ಕಂಪನಿ ಇನ್ ಅಂಡ್ ಔಟ್ ಗೊತ್ತಿರೋರು ನಮಗೆ ಹತ್ತಿರದವರೇ ಈ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರನ್ನು ಎನ್ಕ್ವೈರಿ ಮಾಡಲೇಬೇಕು. ಓಕೆ, ಎನ್ಕ್ವೈರಿ ಮಾಡೋದಕ್ಕೆ ಮುಂಚೆ ಏನೆಲ್ಲ ಫ್ರಾಡ್ ಆಗಿದೆ, ಎಷ್ಟೆಲ್ಲ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ ಅನ್ನೋದನ್ನ ನಾವು ಕಂಡುಹಿಡ್ಕೊಳ್ಳೋಣ. ನಾವೀಗ ಎನ್ಕ್ವೈರಿ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಅಲರ್ಟ್ ಆಗ್ತಾರೆ. ಡೇಟಾ ಮಿಸ್ಪ್ಲೇಸ್ ಆಗೋ ಸಾಧ್ಯತೆ ಇದೆ. ಕರೆಕ್ಟ್. ಸರಿ, ನೀನು ಹೋಗಿ ಅಮೌಂಟ್ ಕಟ್ಬಿಟ್ಟು ಬಾ. ಓಕೆ ಗೆಳೆಯ. ಹಾಗೆ ಒಂದು ಸೆಕೆಂಡ್, ನಮ್ಮ ಬ್ಯಾಲೆನ್ಸ್ ಶೀಟು ಮತ್ತು ಸ್ಟೇಟ್ಮೆಂಟ್ಸ್ ತೊಗೊಂಬ, ಚೆಕ್ ಮಾಡೋಣ. ಓಕೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಬೆಳಗ್ಗೆ ಎಲ್ಲರೂ ಟೈಮ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನ್ ವಿಷಯ? ಮೇಸ್ಟ್ ಇದ್ದಾರಾ? ಹಾ ಇದಾರೆ, ಕರಿತೀನಿ. ರೀ, ಇಷ್ಟೊಂದು ಮಾತಾಡೋ ಅಗತ್ಯ ಇರ್ಲಿಲ್ಲ ಅಲ್ಲ. ಏನ್ರಿ, ಏನ್ ನೀವ್ ಹೀಗ್ ಮಾತಾಡ್ತಾ ಇದ್ದೀರಾ? ಇವ್ರು ನಮ್ ಮಕ್ಳ ಬಗ್ಗೆ, ನಮ್ಮನೆ ಸೊಸೆ ಬಗ್ಗೆ ಮಾತಾಡುವಾಗ ಕೇಳಿಸ್ಕೊಂಡ್ ಸುಮ್ನೆ ಇರಕ್ಕಾಗತ್ತಾ? ನಮ್ ಸೊಸೆ ಬಗ್ಗೆ ಮಾತಾಡಕ್ಕೆ ಇವ್ರಿಗೇನ್ರಿ ಅಧಿಕಾರ ಇದೆ? ನೋಡ್ರಿ, ನಾನ್ ನಿಮ್ಗೂ ಹೇಳ್ತಾ ಇದ್ದೀನಿ, ಇನ್ಮೇಲೆ ಯಾರಾದ್ರೂ ನಮ್ ಬಗ್ಗೆನೋ ನಮ್ ಮನೆಯವ್ರ ಬಗ್ಗೆನೋ ಏನಾದ್ರೂ ಮಾತಾಡಿದ್ರೆ ಸುಮ್ನೆ ನಮ್ದೇ ತಪ್ಪು ಅನ್ನೋ ತರ ನಿಂತ್ಕೊಂಡ್ಬಿಡ್ಬೇಡಿ.
ಅವ್ರ ಮೊಕ್ಕದ ಮೇಲೆ ಹೊಡೆದಂಗ್ ಮಾತಾಡ್ ಕಳ್ಸಿ. ಈಗಿನ ಕಾಲದಲ್ಲಿ ಹಾಗೆ ಮಾತಾಡಿದ್ರೆ ಸರಿ ಇರೋದು. ನಿಮ್ ತರ ಪುಣ್ಯ ಕೋಟಿ ತರ ಇದ್ರೆ ಏನು ಸರಿ ಆಗೋದಿಲ್ಲ. ಇನ್ಮೇಲೆ ನಾನ್ ಹೇಳ್ದಂಗ್ ಮಾಡಿ. ಅರ್ಥ ಆಯ್ತೇನ್ರಿ? ಸಾರಿ ಜೀವ, ಇದೆಲ್ಲ ನನ್ನಿಂದನೇ ಆಗಿದ್ದು. ಇದಕ್ಕೆಲ್ಲ ನಾನೇ ಕಾರಣ. ಇಟ್ಸ್ ಓಕೆ ಮಹಿ, ಆಗಿದ್ದಾಗೋಯ್ತು. ಮತ್ತೆ ಈ ರೀತಿ ಆಗಬಾರ್ದು. ಹಾಗೆ ನೋಡ್ಕೊಳ್ಳೋಣ. ಎನಿವೆ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯು ಟೇಕ್ ಕೇರ್. ಯಾರ ಕೈಗೂ ಸಿಗದೆ ಎಲ್ಲೋ ನಾಪತ್ತೆ ಆಗಿದ್ದೆ. ಫೋನಿಗೂ ಸಿಗ್ತಾ ಇರಲಿಲ್ಲ. ಅದು ಮಾಮ್ಸ್ ಚೂರು ಹೀಗೆ ಚಿಕ್ಕ ಪರ್ಸನಲ್ ಕೆಲಸ ಇತ್ತು, ಹೊರಗಡೆ. ಓಹೋ, ಪರ್ಸನಲ್ ಕೆಲಸ ಅಥವಾ ವೆರಿ ವೆರಿ ಪರ್ಸನಲ್? ಪರ್ಸನಲ್ ಕೆಲಸ ಅಂತ ಹೇಳಿದ ಅದ್ರ ಮೇಲೆ ತಿರ್ಗಿ ಯಾಕೆ ಕೆತ್ತಿ ಕೇಳೋದು? ಅಳೆವಯ್ಯ, ನೀನು ಆಡ್ತಾ ಇರೋದನ್ನ, ನೀನು ಮಾಡ್ತಾ ಇರೋದನ್ನ ನೋಡಿದ್ರೆ ಏನೋ ಎಡವಟ್ಟು ಮಾಡ್ಕೊಂಡಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ. ನಿಜ ಹೇಳು, ಏನ್ ಮಾಡ್ಕೊಂಡಿದ್ಯಾ? ಯಾಕೆ ಮಾಮ್ ಸಿಂಗ್ ಟಾರ್ಚರ್ ಕೊಡ್ತಿದ್ಯಾ? ಏನು ಇಲ್ಲ ಅಂತ ಹೇಳಿ ತಾನೆ. ನಾನ್ ನೆಮ್ಮದಿ ಆಗಿರೋದು ಇಷ್ಟ ಅಲ್ವಾ ನಿನ್ಗೆ? ಇದೆ ಕಣೋ ಪುಟ್ಟ, ಇದೆ ಇದೆ, ಅದಕ್ಕೆ ಕೇಳ್ತಾ ಇರೋ. ನೀನು ಹೇಳ್ದೆ ಇದ್ರು ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ, ಅದ್ರಲ್ಲಿ ಬಿದ್ದು ಒದ್ದಾಡ್ತಾ ಇದೆಯಾ ಅಂತ ನಂಗೆ ಅನಿಸ್ತಾ ಇದೆ. ನೋಡೋ ನೋಡೋ ನೋಡು, ನಾನು ಹಾಗೆ ಹೇಳ್ತಿದ್ದಾಗೆ ನಿನ್ನ ಮುಖದ ಕಲರೇ ಚೇಂಜ್ ಆಗ್ಬಿಡ್ತಲ್ಲೋ. ಅಳಿಮಯ್ಯ ಕೇಳೋ, ನಿನ್ನ ಮಾವ ಲಕ್ಕಿ ಲಕ್ಷ್ಮೀಕಾಂತ್ ನಿಂಗೆ ಗೈಡ್ ಮಾಡ್ತಾನೆ. ನಾನು ಶ್ರೀಕೃಷ್ಣ ಅಲ್ಲ ಕಣೋ, ಆದರೆ ಶಕುನಿ ಅಂತೂ ಹೌದು. ನಿನ್ನನ್ನ, ನಿನ್ನ ಅಮ್ಮನನ್ನ ಕಾಪಾಡೋದೇ ನನ್ನ ಧರ್ಮ. ಮಾಮ್ಸ್ ಆ ಥರ ಎಲ್ಲ ಏನೂ ಇಲ್ಲ. ಪ್ಲೀಸ್ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟಾಗ. ನನ್ನ ಪಾಡೆ ನನ್ನ ಮೊಬೈಲ್ ನೋಟ್. ಓಹೋ, ಏನ್ ಸಾಹೇಬ್ರು ಅತ್ತಿಗೆ ಅಂತಿದ್ದಂಗೆ ಅವ್ರ ಕಡೆ ಹೋಗ್ಬಿಡ್ತಾ ಮನಸ್ಸು. ನನಗೆ ಗೊತ್ತು ಕಣ, ನೀನು US ಅಲ್ಲಿದ್ರು ನಿನ್ನ ಮನಸ್ಸಲ್ಲ ಸಪ್ತ ಸಾಗರದಿಂದ ಈಚೆಗೆ ಇರುತ್ತೆ. ಈ ನೀರಿಂದ ಮೀನ್ನ ಆಚೆ ಹಾಕಿದಾಗ ಒದ್ದಾಡುತ್ತಲ್ಲ, ಹಂಗ ವಿಲವಿಲ ಅಂತ ಒದ್ದಾಡ್ಬಿಟ್ಟಿರ್ತೀಯ. ಬಿಕಾಸ್ ವಿ ಆರ್ ಇನ್ ದ ಸೇಮ್ ಬರ್ಡ್. ಸೀರಿಯಸ್ನೆಸ್ ಇಲ್ವಲ್ಲ ನಿನಗೆ? ನಾನು ಇಷ್ಟೊಂದು ಟೆನ್ಷನ್ಲಿದ್ದೀನಿ. ಕಾಮಿಡಿ ಮಾಡ್ತಾ ಇದೆಯಲ್ಲ. ಇಷ್ಟು ದೊಡ್ಡ ಕಂಪನಿ, ರೆಗ್ಯುಲರ್ ಆಗಿ ಆಡಿಟಿಂಗ್ ಮಾಡ್ತೀವಿ, ಮಾನಿಟರ್ ಮಾಡ್ತೀವಿ. ಇಷ್ಟು ದೊಡ್ಡ ಅಮೌಂಟ್ ಮಿಸ್ಪ್ಲೇಸ್ ಆಗಿದೆ ಅಂತ ಟೆನ್ಷನಲ್ಲಿ ನಾನಿದ್ರೆ ಹಿಂಗೆ ನೋಡಿದ್ರೆ ಏನೇನೋ ಮಾತಾಡ್ತಾ ಇದೆಯಲ್ಲ. ಗೆಳೆಯ, ಇದು 1 ವರ್ಷದಿಂದ ಈಚೆಗೆ ಆಗ್ತಾ ಇದೆ ಅಷ್ಟೇ. ಮುಂಚೆ ಎಲ್ಲ ಕರೆಕ್ಟ್ ಆಗಿತ್ತಪ್ಪ, ಯಾಕೆಂದ್ರೆ ಖುದ್ದಾಗಿ ನಾನೇ ಎಲ್ಲ ಮಾನಿಟರ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಿನಗೆ ಹೇಳೋಣ ಅನ್ಕೊಂಡೆ, ಬಟ್ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು ಹೇಳಬೇಕು, ಮಿಸ್ಲೀಡ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಈ ಪ್ರೋಸೆಸ್ಸಲ್ಲಿ ನಾನು ಬ್ಯಾಂಕ್ ಅವ್ರ ಹತ್ರ, CA ಹತ್ರ, ಮತ್ತೆ ನಮ್ಮ ಅಕೌಂಟ್ಸ್ ಅವ್ರ ಹತ್ರ ಟಚ್ ಎಲ್ಲ ಇದ್ದೆ. ಅಷ್ಟರಲ್ಲಿ ಈ ನೋಟಿಸ್ ಇಶ್ಯೂ ರೈಸ್ ಆಗೋಯ್ತು ಕಣ. ಎಲ್ಲ ಮನೆಗೆ ಹೋದ್ರಾ? ಹೋದ್ರು. ಓಕೆ, ನಾಳೆ ಬೆಳಗ್ಗೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬಿಡು. ಯಾ, ಮಾಡ್ತೀನಿ. ಅಪ್ಪ, ಈಗ ನೀನು ಫಸ್ಟ್ ಮನೆಗೆ ಹೊರಡು. ಪಾಪ ಅದಕ್ಕೆ ಬೇಜಾರು ಮಾಡ್ಕೋತಾರೆ. ಲೇ, ನಾನು ಇಷ್ಟೊಂದು ಟೆನ್ಷನ್ ಇದ್ದೀನಿ, ಇಷ್ಟೊಂದು ಕೆಲಸ ಇದೆ, ಮನೆಗೆ ಹೋಗಿ ಏನೋ ಮಾಡಲಿ. ಲೋ, ನಾನೆಲ್ಲ ನೋಡ್ಕೋತೀನಿ, ನಾನು ನಿನ್ಗೆ ಅಪ್ಡೇಟ್ ಮಾಡ್ತೀನಪ್ಪ. ಪ್ಲೀಸ್ ಮನೆಗೆ ಹೋಗು. ಹೇಳ್ತಿರ್ತೀಯಲ್ಲ, ನನಗೆ ಯಾವ ಪ್ರಾಬ್ಲಮು ಇಲ್ಲ ಮಾಮ್ಸ್. ನಾನು ಆರಾಮಾಗಿದ್ದೀನಿ. ಎವ್ರಿಥಿಂಗ್ ಇಸ್ ಫೈನ್. ಅಳಿಮಯ್ಯ, ನಾನು ಕೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅಂತಲ್ಲ, ನೀನಾಗೆ ನೀನು ಬಾಯ್ಬಿಟ್ಟು ಹೇಳು ಅಂತ. ಏನು ಇಲ್ಲ ಅಂದಮೇಲೆ ಇನ್ನೇನು ಹೇಳಿ ಮಾಮ್ಸ್ ನಾನು ನಿನ್ನ ಹತ್ರ? ಸಾಕು ಬಿಡು ಅಳಿಮಯ್ಯ, ಎಷ್ಟು ಅಂತ ಮುಚ್ಚಿಡ್ತೀಯ? ನೀನು ಅಣ್ಣ ಗೌತಮ್ ಕಂಪನಿಲಿ ಅದು ಇದು ಅಂತ ಏನೋ ಮಾಡಕ್ ಶುರು ಮಾಡಿದಾನೆ, ಅದು ನಿನಗೆ ಗೊತ್ತಾಗಿದೆ. ಅದಕ್ಕೆ ತಾನೇ ಟೆನ್ಷನ್. ಮಾಮ್ಸ್ ನಿಂಗೇನು ವಿಷಯ ಗೊತ್ತಾಯ್ತು? ಹೇಳು ಪ್ಲೀಸ್. ಅಳಿಮಯ್ಯ, ನೀನು ಈಗ ಗೌತಮ್ ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೆ ಹಿಂದೆ ಹುಡುಗರನ್ನು ಬಿಟ್ಟಿದೀಯ. ನಾನು 25-30 ವರ್ಷದ ಹಿಂದಿನಿಂದಲೂ ಗೌತಮನ್ನ ಮಾನಿಟರ್ ಮಾಡ್ತಾನೇ ಇದ್ದೀನಿ. ಇಲ್ಲ ಅಂದ್ರೆ ನನ್ನ ತಂಗಿ ಮಕ್ಕಳನ್ನ ಕಾಪಾಡ್ಕೊಳಕ್ ಸಾಧ್ಯನೇನು? ನನಗೆ ಗೊತ್ತಿಲ್ದಿರೋದು ಯಾವುದು ಇಲ್ಲ ಅಳಿಮಯ್ಯ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೂ ಗೊತ್ತಾಗಿಸ್ಕೊಳ್ಳದೆ ಬಿಡೋದಿಲ್ಲ. ಏನೇ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳು, ಅದರಿಂದ ಹೆಂಗ್ ಬಚಾವಾಗೋದು ಅಂತ ನಾನು ಹೇಳ್ತೀನಿ.
ಇಷ್ಟು ಕೇಳಿದ ಮೇಲೂ ಅದು ಯಾಕೋ ಮುಚ್ಚಿಟ್ಕೋತಾ ಇದೀಯಾ? ನೀನು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋದಕ್ಕೆ ನಾನು ತಯಾರಾಗಿದ್ದೀನಿ. ಏನೂ ಇಲ್ಲ ಮಾಮ್ಸ್, ಹೇಳಿದ್ನಲ್ಲ ಎವ್ರಿಥಿಂಗ್ ಇಸ್ ಫೈನ್, ಏನೂ ಇಲ್ಲ ಅಂಥದ್ದೇನು ಇಲ್ಲ. ನೋ ಇದೇ ಬೇಡ ಅಂತ ಹೇಳೋದು. ಏನೋ ಎಡವಟ್ಟು ಮಾಡ್ಕೊಟ್ಟಿದ್ಯಾ? ಮಾಮ್ಸ್ ಏನಾದ್ರು ಇದ್ರೆ ತಾನೇ ಹೇಳಕ್ಕೆ, ಇದಿದ್ರೆ ಹೇಳ್ತಿರ್ಲಿಲ್ವಾ? ನಿನ್ನ ಹತ್ರ ಮುಚ್ಚಿಡ್ತೀನ ನಾನು, ನೀನು ಬೇರೆ. ಗುಡ್ ನೈಟ್. ನೀನು ಏನೂ ಇಲ್ಲ ಅಂತ ಮುಚ್ಚಿಟ್ಟಷ್ಟು ಏನೋ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೀನು ಬಾಯಿ ಬಿಟ್ಟು ಹೇಳ್ದಿದ್ರೆ ಏನಂತೆ, ನಾನೇ ಕಂಡುಕೋತೀನಿ ಆದಷ್ಟು ಬೇಗ. ಇದೇನ್ರಿ ಗಂಟೆ 11:30 ಆಯ್ತು, ದಿನ 10 ಗಂಟೆಗೆಲ್ಲ ಗುರ್ರ ಅಂತ ಮಲ್ಕೊಂಡ್ಬಿಡ್ತೀರಾ? ಯಾಕೆ ಇವತ್ತು ನಿದ್ದೆ ಬಂದಿಲ್ವಾ? ಸೊಸೆ ಇನ್ನೂ ಬಂದಿಲ್ವಲ್ಲೇ? ನಿದ್ದೆ ಹೇಗೆ ಬರುತ್ತೆ? ಅವಳು ಬರಲಿ ಬಿಡು. ಹೌದು, ನಿಂಗೆ ಫೋನ್ ಮಾಡಕ್ ಹೇಳಿದ್ನಲ್ಲ, ಮಾಡಿದ್ಯಾ? ಅಜ್ಜೋ, ನಿಮ್ಗೆ ಹೇಳೋದನ್ನ ಮರ್ತ್ಬಿಟ್ಟೆ. ಮಾಡಿದ್ದೆ, ಅವಳು ಬ್ಯುಸಿ ಅನ್ಸುತ್ತೆ, ಫೋನ್ ತೆಗಿಲಿಲ್ಲ. ಮತ್ತೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಮಾಡಕ್ ಹೋಗ್ಲಿಲ್ಲ ರೀ. ಈಗ ಇನ್ನೊಂದ್ಸಲಿ ಮಾಡಿ ಬರ್ತೀನಿ ರೀ. ಅತ್ತೆ ಹಾಯ್ ಹಾಯ್. ನೋಡಿ ಬಂತು. ಈಗಷ್ಟೇ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ವಿ, ನೀನ್ ಪ್ರತ್ಯಕ್ಷ ಆಗ್ಬಿಟ್ಟೆ. ಸಾರಿ ಅತ್ತೆ, ನೀವು ಫೋನ್ ಮಾಡಿದಾಗ ಬ್ಯುಸಿ ಇದ್ದೆ, ಮತ್ತೆ ಮಾಡೋಣ ಅನ್ಕೊಂಡೆ, ಆಗ್ಲೇ ಇಲ್ಲ. ಪರವಾಗಿಲ್ಲಮ್ಮ, ನಿನ್ ಕಷ್ಟ ನನ್ಗೆ ಅರ್ಥ ಆಗತ್ತೆ. ಥ್ಯಾಂಕ್ ಯು ಅತ್ತೆ. ನನ್ ಮುದ್ದು ಸೊಸೆ ಬಂಗಾರಿ. ಮಹಿಮಾ, ಯಾಕಮ್ಮ ಇಷ್ಟು ಲೇಟು? ನೀವೇನ್ರಿ ಹೀಗ್ ಕೇಳ್ತೀರಾ? ಇವಳೇನ್ ಸುಮ್ನೆ ಲೇಟ್ ಆಗಿ ಬರ್ತಾಳಾ? ಕೆಲ್ಸ ಇರ್ಬೇಕು, ಅದಕ್ಕೆ ಲೇಟ್ ಆಗಿ ಬಂದಿದ್ದಾಳೆ ರೀ. ನಾನ್ ಇಟ್ಕೊಂಡಿರೋ ಒಂದು ಚಿಕ್ಕ ಬಾಟಿಕ್ ಬರೋ 3 ಮತ್ತೊಂದು ಕಸ್ಟಮರೇ 100 ಪ್ರಶ್ನೆ ಕೇಳ್ತಾರೆ. ಇನ್ನು ನಾನ್ ಸೊಸೆ ಅಷ್ಟು ದೊಡ್ಡ ಸ್ಟುಡಿಯೋ ಇಟ್ಕೊಂಡಿದ್ದಾಳೆ, 16 ಜನಕ್ಕೆ ಕೆಲ್ಸ ಕೊಟ್ಟಿದ್ದಾಳೆ. ಬ್ಯುಸಿ ಇರಲ್ವಾ ಮತ್ತೆ? ಸಾರಿ ಮಾವ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು, ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಸಾರಿ, ನಾನು ನಿಮ್ಮನ್ನೆಲ್ಲ ವೆಯ್ಟ್ ಮಾಡಿಸ್ಬಿಟ್ಟೆ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ? ನಿನಗೆ ನನ್ ಫುಲ್ ಸಪೋರ್ಟ್ ಇದೆ. ನೀನ್ ಎಷ್ಟೊತ್ತಿಗಾದ್ರೂ ಹೋಗು, ಎಷ್ಟೊತ್ತಿಗಾದ್ರೂ ಬಾ. ನನಗಂತೂ ನಿನ್ ಕೆಲ್ಸದ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ಸ್ ಅತ್ತೆ. ಸದ್ಯ ನನ್ನನ್ನು ಗಾರ್ಡ್ ಮಾಡೋದಕ್ಕೆ ಅತ್ತೆ ಅನ್ನೋ ಅಡ್ವೊಕೇಟ್ ಇದ್ದಾರೆ, ಎಲ್ಲಾನು ಇವರೇ ನೋಡ್ಕೋತಾರೆ. ಮಂದಾಕಿನಿ, ಆದ್ರೂ ಏನ್ರಿ ಆದ್ರೂ? ಅಲ್ಲ, ಒಂದ್ ಮಾತು ಹೇಳಿ, ಈಗ ನಮ್ ಜೀವ ಲೇಟ್ ಆಗಿ ಬಂದ್ರೆ ನೀವು ತಲೆ ಕೆಡ್ಸ್ಕೊತೀರಾ? ಇಲ್ಲ ತಾನೆ? ಸೊಸೆನು ಮಗನ್ ತರಾನೆ. ಈಗೆಲ್ಲ ಗಂಡು ಹೆಣ್ಣು ಈಕ್ವಲ್, ನೋ ಡಿಫರೆನ್ಸ್. ಓಕೆ, ಸ್ವಲ್ಪ ಅಪ್ಡೇಟ್ ಆಗಿ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಮಂದಾಕಿನಿ. ನಾನೇನು ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡ್ತಾ ಇಲ್ಲ. ಮಹಿಮನ್ ಸಾಮರ್ಥ್ಯದ ಬಗ್ಗೆ ನನಗೂ ಅಪಾರವಾದ ಗೌರವ, ನಂಬಿಕೆ ಇದೆ. ಮತ್ತಿನ್ನೇನ್ರಿ ಸಮಸ್ಯೆ? ಕೆಲ್ಸದ ಜೊತೆಗೆ ಆರೋಗ್ಯ ನೋಡ್ಕೋಬೇಕಲ್ವಾ? ಈ ವಯಸ್ಸಲ್ಲಿ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಹೆಚ್ಚು ವರ್ಷ ಕೆಲಸ ಮಾಡ್ಬೋದಲ್ವಾ? ಎಷ್ಟೇ ಕೆಲಸದ ಒತ್ತಡ ಇದ್ರು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ಲಿ ಅನ್ನೋದಷ್ಟೇ ನನ್ನ ಕಾಳಜಿ. ಓಕೆ ಮಾವ. ಸೆಕ್ಯೂರಿಟಿ ಅಲ್ಲಿ ಯಾರು ಇಲ್ಲ, ನಾನು ಅವಾಗ್ಲೇ ಕರೆದೆ. ನಂಗೆ ಲೇಟ್ ಆಗ್ತಾ ಇದೆ, ಬೇಗ ಹೋಗ್ಬೇಕು. ಒಂದ್ ನಿಮಿಷ, ನೀನ್ ಸ್ಟೆಪ್ಸ್ ಇಟ್ಕೊಂಡು ಹೋಗೋದು ಬೇಡ. ಮತ್ ಹೇಗ್ ಹೋಗ್ಲಿ ಜೀವ? ಲಿಫ್ಟ್ ವರ್ಕ್ ಆಗ್ತಿಲ್ಲ.
ನಾನಿದ್ದೀನಲ್ವಾ ನೀನ್ ಲಿಫ್ಟ್ ಆಗಿ. ಏನ್ ಹೇಳ್ತಿದ್ಯಾ ಜೀವ? ಅಂದ್ರೆ ನಾನು ಇವತ್ತು ನಿನ್ನ ಲಿಫ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ವಾಟ್? ಎಸ್, ಕಮ್ ಲೆಟ್ಸ್ ಗೋ. ಒಂದ್ ನಿಮಿಷ. ಇದು ಅಪಾರ್ಟ್ಮೆಂಟ್ ಜೀವ. ನಾನ್ ನನ್ನ ಹೆಂಡತಿನ ಎತ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಎಲ್ಲ ನೋಡ್ತಾರೆ. ಓಕೆನಾ ನಿಂಗೆ? ಇದೆಲ್ಲ ಅಲೌಡ್ ಇದೆಯಾ ಇಲ್ಲಿ? ನೋಡ್ಕೊಳ್ಳಿ ಬಿಡು. ಮತ್ತೆ ನೋಡ್ದವ್ರು ಯಾರಾದ್ರೂ ಹೋಗಿ ಪಬ್ಲಿಕ್ ನಲ್ಲಿ ಹೆಂಡತಿನ ಎತ್ಕೊಂಡು ಹೋಗ್ತಾ ಇದ್ದ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದ ಅಂತ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬಂದು ನಿನ್ನ ಹತ್ರ ಕ್ವೆಶ್ಚನ್ ಮಾಡಿದ್ರೆ ಏನ್ ಮಾಡ್ತೀಯಾ? ನಾನು ಆನ್ಸರ್ ಮಾಡ್ತೀನಿ. ನನ್ನ ಹೆಂಡತಿ ನನ್ನ ಇಷ್ಟ ಅಂತ ಹೇಳ್ತೀನಿ. ಮತ್ತೆ ಅಂಕಲ್ ಆಂಟಿ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ರೆ? ನೀವು ಆನಂದ್ ಸರ್ ಅಥವಾ ಜಯದೇವ್ ಸರ್ ಹೇಳ್ದಲೆ ಯಾವುದು ನಾವು ಟ್ರಾನ್ಸ್ಫರ್ ಮಾಡೋದೇ ಇಲ್ಲ ಸರ್. ನನ್ನ ನಂಬಿ ಸರ್. ಜೈ, ಇಷ್ಟು ದೊಡ್ಡ ಅಮೌಂಟ್ ಮಿಸ್ಪ್ಲೇಸ್ ಆಗಿರೋದು ನಿನ್ ಗಮನಕ್ಕೆ ಬರಲೇ ಇಲ್ವಾ? ಲಾಸ್ಟ್ ಟೈಮ್ ಆಡಿಟಿಂಗ್ ನೀನೇ ತಂದೋಗಿದ್ದು. ಇಲ್ಲ ಬಿಗ್ ಬ್ರೋ, ಇಲ್ಲ ಅಲ್ಲ ಬಿಗ್ ಬ್ರದರ್, ನೀನಾಗ್ಲಿ ಆನಂದ್ ಬ್ರೋ ಆಗ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್. ನಿಮ್ಗಳ ಗಮನಕ್ಕೆ ಇದು ಬಂದಿಲ್ಲ ಅಂದ್ಮೇಲೆ ನನಗೆ ಹಿಂಟ್ ಸಿಗಕ್ ಸಾಧ್ಯ? ಜಗತ್ ಕಿಲಾಡಿ ಪ್ರೂಫ್ ಸಿಗ್ಲಿ ಅವಾಗಿದೆ. ಯು ರೈಟ್. ಮೋಸ ಮಾಡಿದವನು ಬಹಳ ಎಕ್ಸ್ಪೀರಿಯನ್ಸ್ಡ್ ಅಂತ ಕಾಣುತ್ತೆ. ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಿಗ್ ಬ್ರೋ, ನೀನ್ ಟೆನ್ಷನ್ ಆಗ್ಬೇಡ ಬಿಗ್ ಬ್ರದರ್. ಅವನೆಂತ ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಅಥವಾ ಖತರ್ನಾಕೆ ಆಗಿರ್ಲಿ, ನಿನ್ ಮುಂದೆ ಕರ್ಕೊಂಡ್ ಬಂದಿರೋ ಜವಾಬ್ದಾರಿ ನಂದು. ಪಿನ್ ಟು ಪಿನ್ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡ್ತೀನಿ. ಜೈ, ಬಿಗ್ ಬ್ರದರ್ ಚಿಲ್ ಕೂಲ್, ನಾನು ಇದೀನಲ್ಲ, ಐ ಹ್ಯಾಂಡಲ್ ದಿಸ್. ಇರ್ರೆಸ್ಪಾನ್ಸಿಬಲ್ ಪೀಪಲ್ ನೋಡಿ, ಇದಕ್ಕೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನನ್ನ ಚೇಂಬರ್ ಅಲ್ಲಿ ನಾನು ಬರೋಕ್ ಮುಂಚೆ ರೆಡಿ ಆಗಿರ್ಬೇಕು. ಅರ್ಥ ಆಯ್ತಾ? ಹೊಡಿ. ಇವ್ರನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿ ಬಿಗ್ ಬ್ರದರ್, ಐ ಟೇಕ್ ಕೇರ್ ಆಫ್ ದಿಸ್. ಆನಂದ್ ಬ್ರೋ, ಓಕೆ. ಆನಂದ್, ನೋಡಿದ್ಯಾ ಜಯದೇವ್ಗೆ ಎಷ್ಟು ಜವಾಬ್ದಾರಿ ಬಂದ್ಬಿಟ್ಟಿದೆ? ಬಹಳ ಬುದ್ಧಿವಂತ ಆಗ್ಬಿಟ್ಟಿದೆ. ಈ ಥರದೊಂದು ಇಶ್ಯೂ ಆಗಿದೆ ಅಂತ ಗೊತ್ತಾದ ತಕ್ಷಣ ತಾನೇ ಇನಿಷಿಯೇಟಿವ್ ತಗೊಂಡು ನನಗೆ ಧೈರ್ಯ ಕೊಡ್ತಾ ಇದ್ದಾರೆ. ಐ ಫೀಲ್ ಸೋ ಪ್ರೌಡ್ ಆಫ್ ಇಟ್. ನೋ? ಹೌದು ಗೆಳೆಯ, ನಿನ್ನ ತಮ್ಮ ಬುದ್ಧಿವಂತ, ನಿನ್ನನ್ನೇ ಫೂಲ್ ಮಾಡೋಷ್ಟು ಬುದ್ಧಿವಂತ ಅವನು. ಈಗ ಆಗಿರೋದ್ರಲ್ಲಿ ಅವನ ಪಾಲು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನು ಏನು ಅನ್ನೋ ಸತ್ಯ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗೇ ಆಗುತ್ತೆ. ಬಾರೋ 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 ಬಾರೋ, ಸೂಪರ್. ನಮಗಿದ್ದಿದ್ದು ಒಂದೇ ಒಂದು ಥ್ರೆಟ್ ಅಂದ್ರೆ ಅದು ಈ ಬುಕ್ಕು. ಹೀಗೆ ಅರ್ದು ಈ ತರ ಶೆಡ್ಡರ್ ಅಲ್ಲಿ ಹಾಕಿದ್ವಿ ಅಂತಂದ್ರೆ ನಮ್ಮ ಹಿಡಿಯೋರು ಇನ್ ಯಾರೋ ಇದಾರೆ ಈ ಪ್ರಪಂಚದಲ್ಲಿ? ಹಾ, ಟಾಟಾ, ಬಾಯ್. ಪೇಪರ್ನ ಶೆಡ್ ಮಾಡೋದು ವರ್ಲ್ಡ್ಸ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಜಾಬ್ ಅನ್ಸುತ್ತೆ ಅಲ್ಲ? ಏನಂತ? ಪೇಪರ್ ಒಂದೊಂದಾಗೆ ಕ್ರಶ್ ಆಗ್ತಿರೋದು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ. ನೋಡು, ಮತ್ತೆ ಕೇಳ್ತಾ ಇದ್ದೀನಿ, ನಾವು ಪಕ್ಕ ಸೇಫ್ ತಾನೆ? ಏಯ್, ಯಾವತ್ತು ತಪ್ಪು ಮಾಡಬಾರ್ದು. ಮಾಡಿದ್ರೆ ಅದನ್ನ ಸಿಗಾಕೊಳ್ಳೋ ತರ ಮಾಡಬಾರ್ದು. ಎವಿಡೆನ್ಸ್ ಎಲ್ಲ ಸ್ಕ್ವಾಶ್ ಮಾಡ್ತಾ ಇದೀವಿ ತಾನೆ, ಮತ್ತೆ ಯಾಕೆ ಟೆನ್ಷನ್? ನಾವ್ ಯಾವ್ದೇ ಕಾರಣಕ್ಕೂ ತಗ್ಲಾಕೊಳ್ಳಲ್ಲ. ಚೆಲ್ ನೋಡ, ನೀನು ನಾನು ಏನು ಗೊತ್ತಿಲ್ಲದೆ ಇರುವಂತ ಇನ್ನೋಸೆಂಟ್ ಮಕ್ಕಳು. ಅರ್ಥ ಆಯ್ತಾ? ಬಿಹೇವ್. ಆ ಕ್ಯಾಬ್ದು ಬಿಗ್ ಸ್ಕ್ರೀನ್ ಮಾಡಿ. ಇವನಾ ರೆಡಿಯ? ಇವನು ಜಯದೇವ್ ರೆಕಮೆಂಡ್ ಮೇಲೆ ತಾನೇ ಅಪಾಯಿಂಟ್ ಆಗಿದ್ದು. ಎಂಥ ಕೆಲಸ ಮಾಡ್ತಿದ್ದಾನೋ? ಇವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೋ ಗೆಳೆಯ. ಇವ್ ನಂಬಿದ್ದು ನಮ್ ತಪ್ಪು.
ಎಲ್ಲಿ ಹೋಗ್ತಾ ಇದ್ದಾನೆ ನೀನು? ಜಯದೇವ್ ಕ್ಯಾಬಿನ್ಗೆ ಹೋಗ್ತಾ ಇದ್ದಾನೆ? ಹೇಳಿಯ ಜಸ್ಟ್ ಈಗ ತಾನೇ ಹೋಗಿದ್ದಾನೆ. ಏನು ಮಾಡ್ತಾನೆ ನೋಡಪ್ಪ. ನೋ ಟೆನ್ಷನ್, ಸ್ಮೈಲ್. ನಗಡ್ ಗೆಳೆಯ, ಆ ಸತೀಶ್ಗೆ ಎಲ್ಲ ಗೊತ್ತಿರುತ್ತೆ ಕಣೋ. ಲಾಗ್ ಬುಕ್ ಸಿಕ್ಬಿಟ್ರೆ ಕಳ್ಳ ಖಂಡಿತ ಸಿಕ್ಕಾಕೋತಾನೆ. ಬ್ಲಡಿ ಎವಿಡೆನ್ಸ್. ಆದ್ರೆ ಈಗ ಎಲ್ಲ ಪೀಸ್ ನನ್ನ ವಿರುದ್ಧ ಯಾರೇ ನಿಂತರು ಅವ್ರ ಗತಿನೂ ಇದೆ. ಹಾಯ್ ಕಂದ, ಹೇಗಿದ್ಯಾ? ಇದೀನಪ್ಪ, ನೀವ್ ಹೇಗಿದ್ದೀರಾ? ಏನಾಯ್ತು ಕಂದ? ಮಾತು ಯಾಕೆ ಒಂಥರ ಇದೆ? ಅಲ್ಲೇನು ಸಮಸ್ಯೆ ಇಲ್ಲ ತಾನೆ? ಇಲ್ಲಪ್ಪ, ನನ್ಗೆ ಯಾವ ಸಮಸ್ಯೆನೂ ಇಲ್ಲ. ಇಲ್ಲೆಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರೆ. ಯಾರು ಹೇಗ್ ನೋಡ್ಕೊಂಡ್ರು ನೀವ್ ನೋಡ್ಕೊಂಡ್ ಹಾಗಿರಲ್ವಲ್ಲಪ್ಪ. ಯಾವ್ದನ್ನೇ ಆಗ್ಲಿ ನಾವದನ್ನ ಕಳ್ಕೊಂಡಾಗ್ಲೇ ಅದರ ಬೆಲೆ ಗೊತ್ತಾಗೋದು ಅಂತಾರೆ. ನಿಜ, ನಾನ್ ನಿಮ್ ಪ್ರೀತಿನ ತುಂಬಾ ಮಿಸ್ ಮಾಡ್ಕೋತಿದ್ದೀನಪ್ಪ. ಯಾಕೆ ನೀವು ನನಗ್ ಕಾಲ್ ಮಾಡಲ್ಲ? ನಾನೇ ನೆನ್ಪಿಟ್ಕೊಂಡು ಕಾಲ್ ಮಾಡ್ಬೇಕಾ? ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಕಂದ. ನಾನು ಎಷ್ಟೋ ಸರ್ತಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಕೋತಾನೆ ಇರ್ತೀನಿ. ನೀನ್ ಯಾವ ಕೆಲ್ಸದಲ್ಲಿ ಇರ್ತೀಯೋ, ನಿನಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಒಂದಂತೂ ನಿಜ ಕಂದ, ನೀನ್ ಯಾವಾಗ್ಲೂ ನೆನಪಾಗ್ತಾ ಇರ್ತೀಯ ನಂಗೆ. ನನ್ಗಿಲ್ಲಿ ಏನ್ ಮಹಾ ಕೆಲ್ಸ? ಬೆಳಿಗ್ಗೆ ಎದ್ದೋಳೋದು, ಊಟ ತಿಂಡಿ ತಿನ್ನೋದು, ಯಾರಾದ್ರೂ ಎದುರುಗಡೆ ಬಂದ್ರೆ ಮಾತಾಡ್ಬೇಕು ಅಂತ 4 ಮಾತಾಡೋದು, ಸ್ಮೈಲ್ ಮಾಡೋದು, ಮ್ಯಾನೇಜ್ ಮಾಡೋದು, ಬೇಜಾರಾದ್ರೆ ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊಳ್ಳೋದು, ನಿಮ್ಮನ್ನೆಲ್ಲ ನೆನಪಿಸ್ಕೊಳ್ಳೋದು, ಮತ್ತೆ ಬೇಜಾರಾಗೋದು. ಇಷ್ಟೇ ನನ್ನ ದಿನಚರಿ. ದುಃಖನ ಹೇಗೋ ಸಂಭಾಳಿಸ್ಬೋದು, ಆದ್ರೆ ಸುಖ ಅತಿ ಆದ್ರೆ ಸಂಭಾಳಿಸೋದು ಕಷ್ಟ ಅಂತ ನೀವ್ ನನ್ಗೆ ಯಾವತ್ತೂ ಹೇಳಿದ್ ನೆನ್ಪಿದ್ಯಪ್ಪ? ಆ ಮಾತು ಎಷ್ಟು ನಿಜ ಅಂತ ನನಗಿವಾಗ ಅರ್ಥ ಆಗ್ತಿದೆ. ನಾನೊಂಥರ ಪಂಚತಂತ್ರದ ಕಥೆಯಲ್ಲಿ ಬರೋ ಬಂಗಾರದ ಪಂಜರದಲ್ಲಿರೋ ಗಿಳಿ ತರ ಆಗೋಗಿದ್ದೀನಿ. ಯಾರ್ರೀ ಅದು? ಭೂಮಿ ಕೊಡಿ, ನಾ ಮಾತಾಡ್ತೀನಿ. ಹಲೋ ಕಂದ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ಕಣೆ. ಅಯ್ಯೋ, ನೀನ್ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಕೆಲ್ಸ, ಹಾಗಾಗಿ ಫೋನೇ ಮಾಡಕ್ಕಾಗಿಲ್ಲ. ನನ್ಗೆ ಅರ್ಥ ಆಗುತ್ತಮ್ಮ. ನೀವೆಲ್ಲರೂ ಆರಾಮಾಗಿದ್ದೀರಾ ತಾನೆ? ನಮ್ಗೇನಾಗಿದೆ ಕಂದ, ಎಲ್ಲರೂ ಸೂಪರ್ ಆಗಿದ್ದೀವಿ. ಸರಿ, ಅಪ್ಪಗೊಂದ್ಸರಿ ಫೋನ್ ಕೊಡು. ಕೊಡ್ತೀನಿ, ನಂಗೂ ತುಂಬಾ ಕೆಲ್ಸ ಇದೆ. ತಗೋ ರೀ, ತಗೋ. ಹೇಳಕ್ಕಂದ. ಅಪ್ಪ, ನನ್ ಬಗ್ಗೆ ನಿಂಗೆ ಎಷ್ಟು ಕೇರ್ ಅಲ್ವಾ? ಸಿಸ್ಟರ್ ಅದಕ್ಕೆಲ್ಲ ನಾನು ಯಾಕೆ ಕಾಲ್ ಮಾಡ್ಲಿ? ನಾನು ಕಾಲ್ ಮಾಡಿದ ರೀಸನ್ನೇ ಬೇರೆ ಇದೆ. ಏನಕ್ಕೆ ಸಿಸ್ಟರ್? ಆಫೀಸ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಏನ್ ಪ್ರಾಬ್ಲಮ್ ಸಿಸ್ಟರ್? ಆಫೀಸ್ನಲ್ಲಿ 25 ಕೋಟಿ ಮಿಸ್ ಆಗಿದೆ ಅಂತೆ. 25 ಕೋಟಿನಾ? ಯಾರ್ದೋ ಫೋನು? ನೀನೇನು ವರಿ ಮಾಡ್ಕೊಬೇಡ ಸಿಸ್ಟರ್. ಅದು ಏನು ಅಂತ ತಿಳ್ಕೊಂಡು ನಾನು ನಿನ್ಗೆ ಹೇಳ್ತೀನಿ, ಓಕೆನಾ? ಆಯ್ತು, ಆದಷ್ಟು ಬೇಗ ನನಗೆ ಅಪ್ಡೇಟ್ ಮಾಡು. ನನಗನ್ಸುತ್ತೆ ಜಯದೇವೇ ಮಾಡಿ ಸಿಕ್ಕಾಕೊಂಡಿರೋದು ಅಂತ. ಅವನು ಆಡೋದು ನೋಡಿದ್ರೆ ನನಗೆ ಆವಾಗಲೇ ಡೌಟ್ ಬರ್ಬೇಕಾಗಿತ್ತು. ಅಯ್ಯೋ ದೇವ್ರೆ, ಆ ಡೌಟ್ ನಿಜ ಆಗ್ಬಿಟ್ರೆ ಜಯದೇವನ್ ಹೆಂಗಪ್ಪ ಕಾಪಾಡೋದು ಇದರಿಂದ? ದೇವ್ರೆ, ಮಾಮ್, ಬರೀ ನಿಂದೆ ಹೇಳ್ತಿರ್ಬೇಡ, ಸ್ವಲ್ಪ ನನ್ನ ವರ್ಷನು ಕೇಳಿಸ್ಕೊ. ಹೇಳು. ನಾನೇನ್ ಯಾರಿಗೋ ಮೋಸ ಮಾಡಿಲ್ಲ ಅಮ್ಮ. ನನಗೆ ಒಂದು ಕಮಿಟ್ಮೆಂಟ್ ಇತ್ತು, ಅದಕ್ಕೆ ಆ ಫಂಡನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಅಷ್ಟೇನೆ. ನಾನೇನು ಶೋಕಿ ಮಾಡೋದಕ್ಕೋಸ್ಕರ ಆ ದುಡ್ಡನ್ನ ಬಳಸ್ಕೊಂಡಿಲ್ಲ.
ಒಂದು ಬಿಸ್ನೆಸ್ ಸೆಟಪ್ ಮಾಡೋದಕ್ಕೆ ಅಂತ ಆ ಫಂಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಲ್ಲಮ್ಮ, ದೊಡ್ಡದಾಗಿ ಒಂದು ಕನ್ಸ್ ಕಾಣ್ತೀವಿ, ಅದೇ ತಪ್ಪ? ಕನಸು ಕಾಣೋದು ತಪ್ಪಲ್ಲಪ್ಪ, ಆದ್ರೆ ಅದಕ್ಕೆ ಕಂಡವರು ದುಡ್ಡು ಪಡೆದುಕೊಳ್ಳೋದು ತಪ್ಪು. ಏಯ್, ನೀನು ಮಾಡಿರೋದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಕರೆಯಲ್ಲ ಕಣೋ, ಕಳ್ತನ ಅಂತಾರೆ, ಫ್ರಾಡ್ ಅಂತ ಕರೆಸ್ಕೊಳ್ಳುತ್ತೆ ಸೊಸೈಟಿಲಿ. ಅದು ನಾನು ನಿಮಗೆ ಸಾವು ಸತಿ ಗಿವಿ ಹೇಳ್ಬೇಕು ಹೇಳಿದ್ದೀನಿ, ಅದಕ್ಕೆ ಕೇಳ್ಬೇಕಲ್ಲ. ಇವನಿಗೆ ಗೌತಮ್ ದಿವಾನ್ ತರ ದೊಡ್ಡ ಜನ ಆಗ್ಬೇಕು ಅಂತ ಆಸೆ, ಅದ್ರ ಹೆಂಗೆ ಅಂತ ಗೊತ್ತಿತ್ತು. ಮತ್ತಿನ್ನೇನ್ ಮಾಡುವಂತೆ ಮಾಂಸನ ಹೆಸರಿಗಷ್ಟೇ, ಹೇಳ್ಕೊಡೋದಕ್ಕಷ್ಟೇ ನಾವು ಗ್ರೇಟ್ ದಿವಾನ್ ಫ್ಯಾಮಿಲಿ ಮೆಂಬರ್ಸ್. ಆದ್ರೆ ₹1 ಆಫ್ಟರ್ 1 ಸಿಂಗಲ್ ರೂಪಿ ಬೇಕು ಅಂದ್ರು ಬಿಗ್ ಬ್ರದರ್ ಮುಂದೆ ಕೈ ಚಾಚ್ಕೊಂಡು ಭಿಕ್ಷೆ ಬೇಡ್ಕೊಂಡು ನಿಂತ್ಕೋಬೇಕು. ನಾಚಿಕೆ ಆಗುತ್ತೆ ನನಗೆ. ನಮಗೂ ಒಂದು ಲೈಫ್ ಅಂತ ಇದೆ, ಒಂದು ಆಂಬಿಷನ್ಸ್ ಅಂತ ಇದೆ. ಆ ಆಂಬಿಷನ್ಸ್ ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂದ್ರೆ ದುಡ್ಡು ಬೇಕು ಅಂದ್ರೆ ಇಂಥದ್ದೇನಾದ್ರೂ ಮಾಡ್ಲೇಬೇಕು. ಮಾಡ್ದಾಗ್ಲೇ ನಮಗೇನ್ ಬೇಕೋ ಅದು ನಮಗ್ ಸಿಗೋದು. ಲೈಫಲ್ಲಿ ಒಂಚೂರು ಉದ್ಧಾರ ಆಗೋದು. ಅಷ್ಟಕ್ಕೂ ಈಗಾಗಿರೋ ಪ್ರಾಬ್ಲಮ್ ಆದ್ರೂ ಏನು? ಮಾಮ್, ಅಣ್ಣನಿಗೆ ಸೇರ್ಬೇಕಾಗಿರೋ ಪ್ರತಿಯೊಂದರಲ್ಲೂ ನನಗೂ ಪಾಲಿದೆ. ಅಂಡ್ ನನ್ನ ಪಾಲಲ್ಲಿ ನಾನು ಒಂಚೂರು ಎತ್ಕೊಂಡಿದ್ದೀನಿ ಅಷ್ಟೇನೆ. ಇಟ್ ಇಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ನಾನು ಮಾಡಿರೋ ಸರಿಯಾಗೇ ಇದೆ. ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ನೀನ್ ಮಾಡಕ್ ಮುಂಚೆ ನಮಗೆ ಒಂದ್ ಮಾತು ಹೇಳ್ಬಿಟ್ಟು ಮಾಡು. ಯಾರಾದ್ರೂ ಎದ್ದು ಬಾಗಿಲು ತೆಗೆಯೋದಲ್ವಾ? ಇವತ್ತೇನ್ ಕೆಲ್ಸ ಬೇಗ ಮುಗೀತಮ್ಮ? ಹಾ ಅತ್ತೆ, ಬೇಗ ಮುಗೀತು. ವೆರಿ ಗುಡ್. ಹೋಗ್ ಫ್ರೆಶ್ ಅಪ್ ಆಗಿ. ಏನಾದ್ರು ಜ್ಯೂಸ್ ಮಾಡ್ಕೊಡ್ಲಾ? ಒಂದ್ ಚಿಲ್ಡ್ ಬಿಯರ್ ಇದ್ರೆ ಸಾಕು. ಅಲ್ಲಮ್ಮ, ಏನ್ ಕೇಳ್ದೆ ನೀನು? ಅತ್ತೆ, ಸುಮ್ನೆ ತಮಾಷೆ ಹೇಳ್ದೆ ಅಷ್ಟೇ, ಶಾಕ್ ಆಗ್ಬೇಡಿ. ಬಾ, ನಾನ್ ನಿಜ ಅನ್ಕೊಂಬಿಟ್ಟೆ. ಜಸ್ಟ್ ಒಂದ್ ಬಿಯರ್ಗೆ ಇಷ್ಟು ರಿಯಾಕ್ಷನ್ ಆದ್ರೆ ಇನ್ನೇನಾದ್ರೂ ನಾನು ಕುಡಿಯೋದ್ ಗೊತ್ತಾದ್ರೆ ಹಾರ್ಟೇ ಫೇಲ್ ಆಗ್ಬಿಡತ್ತೆ. ಸರಿ, ಈಗ ಹೇಳಮ್ಮ, ಬಿಸಿ ಬಿಸಿ ಕಾಫಿ ಕೊಡ್ಲಾ ಇಲ್ಲ ಜ್ಯೂಸ್ ಕೊಡ್ಲಾ? ಜ್ಯೂಸ್ ಅತ್ತೆ. ಸರಿ, ಮಾಡ್ಕೊಂಡ್ ಬರ್ತೀನಿ. ಓಕೆ. ಎಲ್ಲ ಇವ್ರನ್ನೇ ಕೇಳೋರಾದ್ರು, ನಂಗೇನ್ ಬೇಕು ನನ್ಗೇನ್ ಬೇಡ ಅಂತ ಒಬ್ರು ಕೇಳೋರಿಲ್ಲ. ಅಯ್ಯೋ, ಮತ್ಯಾರಪ್ಪ? ಯುವರ್ ಆರ್ಡರ್ ಮ್ಯಾಮ್. ಕಂಡೆನ್ಸರ್ ತರಕ್ ಹೋಗು. ಏನಪ್ಪ ಇದು? AC ಡೆಲಿವರಿ ಮೇಡಮ್. ACನಾ? ನಾವು ಆರ್ಡರ್ ಮಾಡಿಲ್ಲಪ್ಪ, ರಾಂಗ್ ಅಡ್ರೆಸ್ ಇರ್ಬೋದು. ಅತ್ತೆ, ನಾನೇ ಆರ್ಡರ್ ಮಾಡಿದ್ದು. ನೀನ್ ಆರ್ಡರ್ ಮಾಡಿದ್ಯಾ? ಹಾ ಅತ್ತೆ. ಸರಿ ಮೇಡಮ್, ನಾನು AC ಕಂಡೆನ್ಸರ್ ತಗೊಂಡ್ಬರ್ತೀನಿ. ಅಲ್ಲ ಮಹಿಮಾ, ನಿನಗೆ AC ಬೇಕು ಅಂತ ಹೇಳಿದ್ದಿದ್ರೆ ನಾನೇ ತರಿಸ್ತಿದ್ನಲ್ಲಮ್ಮ. ದಟ್ಸ್ ಓಕೆ ಮಾವ, ನೀವು ಆರ್ಡರ್ ಮಾಡಿದ್ರೇನು ನಾನು ಆರ್ಡರ್ ಮಾಡಿದ್ರೇನು, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ನಾನೇ ಆರ್ಡರ್ ಮಾಡಿದೆ. ಅಲ್ವಾ ಮತ್ತೆ, ಅವಳಿಗೇನೋ AC ಬೇಕು ಅನ್ಸಿದೆ, ಅದಕ್ಕೆ ತರಿಸ್ಕೊಂಡಿದ್ದಾಳೆ. ಯಾರು ತರಿಸಿದ್ರೇನಂತೆ, ACಲಿ ತಂಪಾದ ಗಾಳಿ ಬರ್ಬೇಕಷ್ಟೆ. ಏನಿದು, ಎಲ್ರು ಹೀಗೆ ನಿಂತ್ಕೊಂಡಿದ್ದೀರಾ? ಏನಿದು? ಜೀವ, ನನಗೆ ಬೇಕು ಅಂತ AC ಆರ್ಡರ್ ಮಾಡಿದ್ದೆ, ಇವಾಗ ತಾನೇ ಬಂತು. ಕಂಡೆನ್ಸರ್ ಬಾಕ್ಸ್ ತರಕ್ ಹೋಗಿದ್ದಾರೆ. AC ಆರ್ಡರ್ ಮಾಡಿದ್ಯಾ? ಯಾರನ್ನ ಕೇಳಿ AC ಆರ್ಡರ್ ಮಾಡಿದೆ? ನಾವೆಲ್ಲ ಇದೀವಿ, ಒಂದ್ ಮಾತು ನಮ್ಮನ್ನ ಕೇಳ್ಬೇಕಲ್ವಾ? ನೀನೊಬ್ಳೆ ಹೇಗೆ ಡಿಸಿಷನ್ ತಗೊಂಡೆ? ಏನ್ ಹೇಳ್ತಿದ್ಯಾ ಜೀವ? ಆಫ್ಟರ್ ಆಲ್ ಒಂದ್ AC ಆರ್ಡರ್ ಮಾಡಕ್ಕೆ ಪರ್ಮಿಷನ್ ತಗೋಬೇಕಾ? ಅಷ್ಟು ಫ್ರೀಡಮ್ ಇಲ್ವಾ ನನ್ಗೆ? ದಿಸ್ ಇಸ್ ಟೂ ಮಚ್. ಹೇಳಿ ಭೂಮಿಕಾ, ಎಲ್ಲ ಹೋಗೋಣ ಈಗ? ಎಲ್ಲ ಹೋಗೋಣ ಅಂತ ನಾನೇನ್ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಯೂಶಲಿ ನನ್ನ ಶೆಡ್ಯೂಲ್ನ ಪ್ಲಾನ್ ಮಾಡೋದು ನನ್ನ PA, ಹಾಗಾಗಿ ಅವ್ರೆಲ್ಲ ಹೇಳ್ತಾರೋ ಅಲ್ಲಿಗೆ ಹೋಗ್ತೀನಿ.
ಅಲ್ಲ ಮತ್ತೆ ಅಜ್ಜಿಗೆ ನೀವ್ ಹೇಳಿದ್ರಿ. ಹಾಗಂತ ನಾನು ಎಲ್ಲೋಗ್ಲಿ ಅಂತ ಅಜ್ಜಿನ ಕೇಳಕ್ಕಾಗತ್ತಾ? ನೋನು ನೀವೇ ಯಾವ್ದಾದ್ರು ಪ್ಲೇಸ್ ಸಜೆಸ್ಟ್ ಮಾಡಿ. ನನಗೆ ಮನೆ ಬಿಟ್ರೆ ಇನ್ಸ್ಟಿಟ್ಯೂಟು, ಅದು ಬಿಟ್ರೆ ಏನೂ ಗೊತ್ತಿಲ್ಲ. ಅಪ್ಪ ಅಮ್ಮ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರೆ ಅವ್ರ ಜೊತೆ ಹೋಗ್ತಿದ್ದೆ ಅಷ್ಟೇ. ಓಕೆ. ಆನಂದ ಕೆಂಡ ಫಸ್ಟ್ ನೈಟ್ ಯಾವಾಗಲೂ ಮಾಡ್ಕೋತಿರೋ ನಿಮಗೋಸ್ಕರ ಹಾಸ್ಗಿ ನಿಂಬು ಕಾಯ್ತಾ ಇದೆ ಕೋಣ ಗೆಳೆಯ. ಬೇಡ, ಅವರು ಕೇಳಿದ್ರೆ ಏನೇನೋ ಐಡಿಯಾ ಕೊಡ್ತಾರೆ. ಕರೆಕ್ಟ್, ನನ್ನ ಬೇಕು ಅಂತಾನೆ ಸಿಕ್ಕಾಕ್ಸ್ತಾನೆ. ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಕೇಳಿ ನೋಡಿ. ಅವ್ರಂತೂ ಬೇಡವೇ ಬೇಡ. 5 ನಿಮಿಷಕ್ಕೂ ಕಾಲ್ ಮಾಡ್ಬಿಟ್ಟು ಎಲ್ಲಿ ಹೋಗ್ತಿದ್ಯಾ, ಏನ್ ಮಾಡ್ತಿದ್ದೀರಾ, ಸುಮ್ಮನೆ ತಲೆನೋವು. ಏನು ಮಾಡೋದೀಗ? ನಿಮ್ಗೆ ಯಾವ್ದಾದ್ರು ಫೇವ್ರೆಟ್ ಪ್ಲೇಸ್ ಇದ್ರೆ ಹೇಳಿ, ಅಲ್ಲಿಗೆ ಹೋಗೋಣ. ನನ್ನ ಫೇವ್ರೆಟ್ ಪ್ಲೇಸ್ ಮನೆ. ಅಲ್ಲಿಗೆ ಹೋಗೋಣವಾ? ಹಾ, ಬಟ್ ಅಜ್ಜಿ ಗೊತ್ತಾದ್ರೆ? ಅಜ್ಜಿ ಗೊತ್ತಾದ್ರೆ ಆಮೇಲೆ ಕಷ್ಟ ಆಗುತ್ತೆ. ಬೇಡ, ನಾನೇ ಗುಡ್ ಐಡಿಯಾ. ಅಲ್ಲ, ನೀವು ಮತ್ತೆ ಆನಂದ್ ಅವರು ಎಲ್ಲೂ ಹೋಗೇ ಇಲ್ವಾ? ನಾನು ಆನಂದ್ ಬೇಡ ಬಿಡಿ. ಒಂದು ನಿಮಿಷ ಗೂಗಲ್ ಚೆಕ್ ಮಾಡ್ತಿದ್ದೀನಿ. ಸಾರಿ ಭೂಮಿಕಾ, ನಮಗೆ ಶೂಟ್ ಆಗುವಂಥ ಪ್ಲೇಸ್ ಯಾವುದೂ ಸಿಗ್ತಾ ಇಲ್ಲ. ಏನ್ ಮಾಡೋದು? ಇದೇನಿದು? ಇದೇನ್ರಿ ಸಿಗರೆಟ್ ತುಂಡು? ಇದನ್ನ ಯಾಕೆ ಹಿಡ್ಕೊಂಡು ಓಡಾಡ್ತಿದ್ದೀರಾ? ನಮ್ಮನೆ ಬಾಲ್ಕನಿಯಲ್ಲಿ ಬಿದ್ದಿತ್ತು. ನಮ್ ಬಾಲ್ಕನಿಲ್ಲ? ನಮ್ಮನೆಗೂ ಸಿಗರೆಟ್ಗೂ ಏನ್ರಿ ಸಂಬಂಧ ರೀ? ಮೋಸ್ಟ್ಲಿ ಇದನ್ನ ಮೇಲಿನ ಮನೆಯವರೇ ನಮ್ಮನೆ ಬಾಲ್ಕನಿಗೆ ಸೇದ್ ಬಿಸಾಕಿರ್ಬೇಕು. ಛೀ, ಚೂರು ಸಿವಿಕ್ ಸೆನ್ಸ್ ಇಲ್ಲ. ಎಲ್ಲಿ ಎಸಿಬೇಕು ಅಂತಾನೂ ಗೊತ್ತಿಲ್ಲ. ಬೇರೆಯವ್ರಿಗೆ ಮಾತ್ರ ಆಚಾರ ಆದರ್ಶ ಅಂತ ಉಪದೇಶ ಮಾಡಕ್ ಬರ್ತಾರೆ. ರೀ, ನೀವೇನ್ರಿ ಒಳ್ಳೆ ದೊಡ್ಡ ಸಂಶೋಧನೆ ಮಾಡೋ ತರ ಇದನ್ನ ನೋಡ್ತಾ ನಿಂತಿದ್ದೀರಾ? ಹೋಗ್ ವೇಸ್ಟ್ ಬಾಸ್ಕೆಟ್ ಹಾಕ್ರಿ. ಅಲ್ಲ ಮಂದಾಕಿನಿ, ಮೇಲ್ಗಡೆ ಮನೆಯವರು ಅಕ್ಕಪಕ್ಕದ ಮನೆಯವರು ಇಷ್ಟು ವರ್ಷ ಇದನ್ನ ಬಿಸಾಕಿರ್ಲಿಲ್ಲ. ಇವತ್ತು ಯಾಕೆ ಇದ್ದಕ್ಕಿದ್ದಂಗೆ ಬಿಸಾಕ್ತಾರೆ? ಅದೇ ನಂಗೆ ಅರ್ಥ ಆಗ್ತಿಲ್ಲ. ನಮ್ಮನೆ ಬಾಲ್ಕನಿಯಲ್ಲಿ ಇದು ಹೇಗ್ ಬರಕ್ ಸಾಧ್ಯ? ಹೊರಗ್ನವ್ರು ಯಾರೋ ತಂದು ಬಿಸಾಕಿದ್ದಾರೆ ಅಂದ್ರೆ ನಂಗೆ ನಂಬಕ್ಕಾಗ್ತಾ ಇಲ್ಲ. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ನಮ್ಮನೆಯವರೇ ಯಾರೋ ಸಿಗರೆಟ್ ಸೇದಿ ನಮ್ ಬಾಲ್ಕನಿಲಿ ಹಾಕಿದ್ದಾರೆ ಅಂತ ಅರ್ಥನಾ? ನಾನಂತೂ ಸೇದಿಲ್ಲಪ್ಪ. ಅಪ್ಪ, ನಂಗೆ ಯಾಕೋ ಅಮ್ಮನ ಮೇಲೆನೆ ಡೌಟು. ಅಕ್ಕ ಬೇರೆ ಮನೇಲಿ ಇಲ್ವಲ್ಲ, ಸೊ ಮನೆ ಕೆಲಸ ಎಲ್ಲ ಅಮ್ಮನೇ ಮಾಡ್ಬೇಕು. ಆ ಟೆನ್ಷನ್ ಅಲ್ಲಿ ಸಿಗರೆಟ್ ಸೇದೋದ್ ಕಲ್ತಿರ್ಬೇಕು ಅಲ್ವಾ ಅಮ್ಮ? ನಿನ್ನ ಮಾತಾಡ್ತೀನಿ ನೀನು. ಇರ್ಬೋದಕ್ಕಂದ ಸದಾಶಿವ. ನಾನೇ ಗೊತ್ತು. ಖಂಡಿತ ಅನಿಸ್ತಾ ಇದೆ ಇದು ನಮ್ಮ ಮೇಲ್ಮನೆಯವ್ರದ ಕೆಲಸ ಅಂತ. ಇನ್ನೊಂದ್ಸಲಿ ಇದನ್ನೇನಾದ್ರೂ ರಿಪೀಟ್ ಮಾಡ್ಲಿ, ನಾನೇ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ನಮ್ಮನೆ ಚಿಕ್ಕ ವಿಷಯಕ್ಕೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ನಾನ್ ಮಾಡ್ಬಾರ್ದ? ಖಂಡಿತ ಮಾಡೇ ಮಾಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನಾನು ಇಂಥ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ಇನ್ನೊಂದ್ಸಲಿ ಅವ್ರು ಈ ತರ ಮಾಡ್ಲಿ, ಆಗಿ ಮಂದಾಕಿನಿ ಏನು ಅಂತ ನಾನು ಅವ್ರಿಗೆ ತೋರಿಸ್ತೀನಿ. ನೋಡ್ತಾ ಇದ್ದೀನಿ. ಹಾಯ್ ಮಹಿ. ಹಾಯ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನೀನ್ ಕೂತಿರು, ಬರ್ತೀನಿ. ಕಮಾನ್ ಮಹಿ, ಯಾಕೆ ಯಾವಾಗ್ಲೂ ವರ್ಕ್ ಅಂತ ಹೇಳ್ತೀಯಾ? ಒಳ್ಳೆ ಟಿಪಿಕಲ್ ಹುಡುಗಿ ತರ ಆಗೋಗಿದ್ಯಾ? ನಾನಿಲ್ಲಿ ಮಾತಾಡ್ತಿದ್ದೀನಿ, ನೀನು ವರ್ಕ್ ಮಾಡ್ತಾನೆ ಇದೆಯಲ್ಲ ಮಹಿ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ನಿನ್ ಮುಂದೆ ಇದ್ದೀನಲ್ಲ. ಟಾಕ್ ಟು ಮೀ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ತುಂಬಾನೇ ಇಂಪಾರ್ಟೆಂಟ್ ಅಸೈನ್ಮೆಂಟ್. ವಾಟ್ ಎವರ್, ನನ್ನ ಫ್ರೆಂಡ್ಶಿಪ್ ಇಂತ ಇಂಪಾರ್ಟೆಂಟ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಏನ್ ಗೊತ್ತಾ ಮಹಿ, ನೀನ್ ಯಾವಾಗ್ಲೂ ಪಾರ್ಟಿ ಅನ್ಕೊಂಡು ಆಲ್ಕೋಹಾಲಿಕ್ ಆಗಿದ್ದೆ, ಈಗ ಸಡನ್ ಆಗಿ ವರ್ಕ್ಹಾಲಿಕ್ ಆಗ್ಬಿಟ್ಟಿದ್ಯಾ. ಯಾವಾಗ ನೋಡಿದ್ರು ವರ್ಕ್ ವರ್ಕ್ ವರ್ಕ್. ನನ್ಗಂತೂ ನಿನ್ನೆ ಹೊಸ ವರ್ಷನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. 2-3 ಅವರ್ಸ್ ವರ್ಕ್ ಮಾಡ್ತಿದ್ದವಳು ಈಗ ಫುಲ್ ಡೇ ಬಿಸಿ ಅಂತ ಬೋರ್ಡ್ ಹಾಕೊಂಡು ಆಫೀಸಲ್ಲೇ ಕೂತಿರ್ತೀಯ. ಕಮ್ ಆನ್ ಮಹಿ, ಲೆಟ್ಸ್ ಗೋ ಔಟ್. ಪ್ಲೀಸ್ ದೀಪ್,
ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನಾನೀಗ ಮುಂಚಿನ ತರ ಇರಕ್ಕಾಗಲ್ಲ. ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ ಮಹಿ. ವೆರಿ ನೈಸ್. ಇವರು ಫುಡ್ ಎಂಜಾಯ್ ಮಾಡೋದೇ ಚಂದ. ರಿಯಲಿ ನೈಸ್. ಥ್ಯಾಂಕ್ ಯು. ಲೇಟು ಚಿನ್ನ, ಫೋನು ಬೇಗ ಎತ್ತಲ್ಲ. ಅಪ್ಪ ಬೇಗ ಫೋನ್ ಎತ್ತೋ, ನನ್ಗೆ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಆನಂದ್, ಡೇಟ್ಗೆ ಹೋಗಿರೋದು ಅವರಿಬ್ರು, ನಿನಗೆ ಯಾಕಪ್ಪ ಟೆನ್ಷನ್? ಚಿನ್ನ, ಎಲ್ಲೋ ಸೈಕ್ಲೋನ್ ಆದ್ರೆ ಇಲ್ಲಿ ವಾಯುಭಾರ ಕುಸಿತ ಆಗಿ ಮಳೆ ಬರಲ್ವಾ? ಅದೇ ತರನೇ ಇದು. ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಅಲ್ಲೇ ಡೌಟ್ಗಳಾಗಿ ನನ್ಗೆ ಏನ್ ಫೋನ್ ಮಾಡ್ತಾನೋ, ಏನ್ ಎಡವಟ್ ಮಾಡ್ಕೋತಾನೋ ಅನ್ನೋ ಟೆನ್ಷನ್ ನನ್ಗೆ. ಬೇಗ ತೆಗ್ಯೋ. ಆನಂದ, ನಾನು ಭೂಮಿಕಾ ಅವ್ರ ಜೊತೆ ಕೆಫೆನಲ್ಲಿ ಬಿಸಿ ಆಗಿದ್ದೀನಿ, ಆಮೇಲೆ ಮಾಡ್ತೀನಿ. ಓಕೆ, ಬಾಯ್. ಏನಾಯ್ತು? ಭೂಮಿಕನ್ ಜೊತೆಗೆ ಕಾಫಿ ಡೇಲ್ ಇದ್ದೀನಿ, ಬಿಸಿ ಕಣೋ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಕಟ್ಟೆ ಮಾಡ್ಬಿಟ್ಟ. ನಾನ್ ಹೇಳಿರ್ಲಿಲ್ವಾ ಹೆಂಡತಿ ಬಂದ್ಮೇಲೆ ಫ್ರೆಂಡ್ಸ್ಗೆ ಟಾಟಾ ಬಾಯ್ ಗಯಾ ಅಂತ ಹೇಳ್ತಾನೆ ಅಂತ? ಪಾಪ ನಿನ್ಗೆ ಈ ರೀತಿ ಶೇಪ್ ಔಟ್ ಆಗ್ಬಾರ್ದಾಗಿತ್ತು. ಯಾರು ಇದನ್ ಮಾಡಿದ್ದು? ಕರ್ಸವ್ನ. ಗೌತಮರಿಗೆ ಏನಾಯ್ತು? ಏನಾದ್ರೂ ಬಿತ್ತಾ? ಸ್ವಲ್ಪ ಸುಮ್ಮನೆ ಇರ್ರಿ. ಯಾರೀ ಶೆಫು? ಕರೀರಿ. ಏನಾಯ್ತು ಸರ್? ಇದನ್ನ ಯಾರೀ ಮಾಡಿದ್ದು? ಶೆಫ್ನ ಕರೀರಿ. ಏನಾಯ್ತು ಹೇಳಿ ಸರ್, ನಾನೇ ಕೆಫೆ ಓನರ್. ಸೊ ವಾಟ್? ಶೆಫ್ನ ಕರೀರಿ. ಸಾರಿ ಗೌತಮರೇ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಚೆನ್ನಾಗಿಲ್ಲ ಅಂದ್ರೆ ಬಿಟ್ಬಿಡಿ, ಪರವಾಗಿಲ್ಲ, ನಾವು ಬೇರೆ ಕಡೆ ಹೋಗೋಣ, ಬನ್ನಿ ಪ್ಲೀಸ್. ಅದೆಲ್ಲ ಆಗಲ್ಲ, ನಾನು ಅವನ ಹತ್ರ ಮಾತಾಡ್ಲೇಬೇಕು. ಏನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಕರೀರಿ ಅವನ್ನ. ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್, ಏನೇ ಪ್ರಾಬ್ಲಮ್ ಇದ್ರು ನಾನು ಅಟೆಂಡ್ ಮಾಡ್ತೀನಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಅವ್ರ ಹತ್ರನೇ ಮಾತಾಡ್ಬೇಕು. ಇದ್ದ ಕ್ಲಿಯರ್? ಕರೀರಿ ಅವನ್ನ. ಮ್ಯಾನೇಜರ್ ಬನ್ರಲ್ಲಿ, ಶೆಫ್ನ ಕರ್ಕೊಂಬನ್ನಿ. ಕರ್ಕೊಂಡ್ಬರ್ತೀನಿ ಸರ್. ಹೇಳಿ, ಏನು ವಿಷಯ? ಗೌತಮ್ ದಿವಾನ್ ಅವ್ರಿಲ್ವಾ? ಇಲ್ಲ, ಅವ್ರ ಮನೇಲಿಲ್ಲ. ಏನ್ ವಿಷಯ? ಇದು ಈ ಮನೆಗೆ ಸಂಬಂಧಿಸಿದ ವಿಷಯ, ತುಂಬಾನೇ ಇಂಪಾರ್ಟೆಂಟ್. ಗೌತಮ್ ದಿವಾನ್ ಅವ್ರ ತಾತ ಧನವೀರ ದಿವಾನ್ ಅವರು ಗೌತಮ್ ಅವರ ಹೆಸರಲ್ಲಿ ಒಂದು ವಿಲ್ ಮಾಡಿಟ್ಟಿದ್ದಾರೆ. ಮದುವೆ ಆಯ್ತಲ್ಲ, ಈಗ ಅದನ್ನ ಪ್ರಸ್ತಾಪ ಮಾಡಬೇಕು. ಆ ವಿಷಯನ ನಾವು ಅವ್ರ ಹತ್ರನೇ ಮಾತಾಡ್ಬೇಕು. ನೋಡಿ, ಈಗೇನು ವಿಲ್ ಬರೆದಿದ್ದಾರಲ್ಲ, ಅವ್ರ ಹೆಂಡತಿ ನಾನು, ಅಂದ್ರೆ ಗೌತಮ್ ಅಜ್ಜಿ. ಹೇಳಿ, ಏನದು? ಸಾರಿ, ಗೌತಮ್ ದಿವಾನ್ ಅವ್ರು ಬಂದಾಗ ನಾವು ಬಂದಿದ್ವಿ ಅಂತ ಹೇಳಿ. ನಾವು ಎಲ್ಲ ವಿಷಯನ ಅವ್ರ ಹತ್ರನೇ ಮಾತಾಡ್ತೀವಿ. ನಾವಿನ್ ಬರ್ತೀವಿ. ಇದೇನು ಹಾಗೆ ಹೊರಟು ಬಿಟ್ರಿ? ಜ್ಯೂಸು, ಕಾಫಿನೋ, ಟೀನೋ ಏನಾದ್ರೂ ತಗೊಂಡು ಹೋಗ್ಬೋದಲ್ಲ? ಪರವಾಗಿಲ್ಲ, ನಾವು ಇನ್ನೊಂದ್ಸಲ ಬರ್ತೀವಿ. ನಾವು ಬಂದಿದ್ವಿ ಅಂತ ಸಾರಿಗೆ ಹೇಳ್ಬಿಡಿ. ಸರಿ. ಫುಡ್ ಆರ್ಡರ್ ಸರ್. ಫುಡ್ ಆರ್ಡರ್? ನಾವ್ಯಾರು ಆರ್ಡರ್ ಮಾಡಿಲ್ವಲ್ಲಪ್ಪ? ಚಿಕನ್ ಆರ್ಡರ್ ಮಾಡಿದ್ದಾರೆ ಸರ್. ಚಿಕನ್? ನಾವು ಆರ್ಡರ್ ಮಾಡಿಲ್ಲ, ನೀ ಅಡ್ರೆಸ್ ತಪ್ಪು ಬಂದಿರಬೇಕು. ಇಲ್ಲ ಸರ್, ಇದೇ ಫ್ಲಾಟ್ ನಂಬರು. ಇಲ್ಲಪ್ಪ, ನಾವ್ಯಾರು ಚಿಕನ್ ಆರ್ಡರ್ ಮಾಡಿಲ್ಲ. ನಾನೇ ಆರ್ಡರ್ ಮಾಡಿದ್ದು ಮಾವ. ಥ್ಯಾಂಕ್ ಯು ಮೇಡಮ್. ಏನ್ ಮಂದಾಕಿನಿ ಇದು? ನಮ್ಮಲ್ಲಿ ಮಾಂಸದ ಮಾತೇ ಇಲ್ಲ. ಇದನ್ನೆಲ್ಲ ಹೇಗೆ ಜೀರ್ಣಿಸ್ಕೊಳ್ಳೋದು?
ನಾವ್ಯಾರು ತಿನ್ನಲ್ವಲ್ಲ, ಅಷ್ಟು ಸಾಕು ಬಿಡಿ. ಆ ಮಗು ಏನೋ ಇಷ್ಟಪಟ್ಟಿದೆ, ತರ್ಸ್ಕೊಂಡಿದ್ದಾಳೆ, ತಿನ್ಕೊಳ್ಳಿ. ನೋಡಿ, ಇದೆಲ್ಲ ಗೊತ್ತಿದ್ದೆ ಅಲ್ವಾ ನಾವು ಅವಳನ್ನ ಮನೆ ತುಂಬಿಸ್ಕೊಂಡಿದ್ದು. ಆದ್ರೂ ಇದನ್ನೆಲ್ಲ ಹೇಗೆ ನೋಡ್ಕೊಂಡು ಸುಮ್ಮನಿರೋದು ಮಂದಾಕಿನಿ? ರೀ, ನಾವು ಅವಳನ್ನ ಮಾತ್ರ ಮನೆ ತುಂಬಿಸ್ಕೊಂಡಿಲ್ಲ, ಜೊತೆಗೆ ಅವಳ ಗುಣ, ಸ್ವಭಾವ, ಅಭ್ಯಾಸಗಳು ಇದನ್ನೆಲ್ಲ ಮನೆ ತುಂಬಿಸ್ಕೊಂಡಿದ್ದೀವಿ. ಅದನ್ನ ನಾವು ಮರಿಬಾರ್ದಲ್ವಾ? ನಮ್ಮ ಮಗ ಅವಳ ಜೊತೆ ಖುಷಿಯಾಗಿರ್ತಾನೆ ಅಂದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ರೀ. ನೀನ್ ಹೇಳೋದೆಲ್ಲ ಸರಿ ಮಂದಾಕಿನಿ, ಆದರೂ ರೀ, ನಿಮಗ್ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಮತ್ತೆ ಅದೇ ಅದೇ ಅಂತ ಹೇಳ್ತಾ ಇದ್ದೀರಲ್ಲ, ಬಿಟ್ಬಿಡಿ. ವಿವಿಧತೆನಲ್ಲಿ ಏಕತೆ, ಅದೇ ನಮ್ಮ ಶ್ರೇಷ್ಠತೆ ಅಂತ ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಮಾಡ್ತಿದ್ರಲ್ಲ, ಇದು ಪ್ಲೀಸ್ ಹಾಗೆ ಅಂತ ಅನ್ಕೊಂಡ್ಬಿಡಿ. ಇನ್ಯಾರು ಈ ವಿಷಯದ ಬಗ್ಗೆ ಮಾತಾಡಬಾರ್ದು, ತುಟಿಕ್ ಪಿಟಿಕ್ ಅನ್ಬಾರ್ದು. ಇಲ್ಲಿಗೆ ಬಿಟ್ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನಿಮ್ ಜೊತೆ ಆಚೆ ಒಂದ್ ದಿನ ಅಲ್ಲ, ಒಂದ್ ಗಂಟೆ ಕೂಡ ಕಳೆಯೋದ್ ಕಷ್ಟ ಅಂತ ಅನಿಸ್ತಾ ಇತ್ತು. ಹೇಗಪ್ಪ ಇಡೀ ದಿವಸ ಟೈಮ್ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆಗಿದ್ದೇ ಬೇರೆ. ಇಡೀ ದಿವಸ ನಾವು ಜೊತೆಲಿ ಕಳೆದಿದ್ದೀವಿ. ಎಷ್ಟು ಗ್ರೇಟ್ ಅಲ್ವಾ? ಒಂಥರ ಮಿರಾಕಲ್ ತರ. ಹೌದು, ಮಿರಾಕಲ್, ದೊಡ್ಡ ಮಿರಾಕಲ್. ವಿಚಿತ್ರವಾದ ಸತ್ಯ ಅಂತಾರಲ್ಲ, ಆ ತರ. ಅಂತೂ ಯಾವ್ದು ಅಸಾಧ್ಯ ಅಂತ ಅನಿಸ್ತಿತ್ತೋ ಅದನ್ನ ಸಾಧ್ಯ ಮಾಡಿ ತೋರಿಸಿದೀವಿ. ನಾವಿಬ್ರು ಒಂದಿನ ಜೊತೆಲೇ ಇದ್ವಿ, ಅದು ಜಗಳ ಮಾಡ್ದೆ. ದಟ್ ಈಸ್ ಇಂಪಾರ್ಟೆಂಟ್. ಹೌದಲ್ವಾ? ನಾನು ಇದನ್ನ ಗಮನಿಸ್ಲೇ ಇಲ್ಲ. ನೋಡಿ, ನೀವು ಹೇಳಿದ್ಮೇಲೆ ಫ್ಲಾಶ್ ಆಗ್ತಾ ಇದೆ. ಇಡೀ ದಿವಸ ನಾವು ಯಾವುದೇ ಒಂದು ವಿಷಯಕ್ಕೂ ಆರ್ಗ್ಯುಮೆಂಟ್ ಮಾಡಲೇ ಇಲ್ಲ. ಎಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಎಲ್ಲ ಸ್ಮೂತ್ ಆಗಿತ್ತು ಅಲ್ವಾ? ಸರ್ಪ್ರೈಸಿಂಗ್ ಏನ್ ಗೊತ್ತಾ, ನಮ್ಮಿಬ್ರು ಟೇಸ್ಟ್ ಬೇರೆ ಬೇರೆ ಆಗಿದ್ರು. ನನಗಿಷ್ಟ ಆಗಿದ್ದು, ನಿಮಗಿಷ್ಟ ಆಗಿದ್ದು ಎರಡೂ ಒಂದೇ ಜಾಗದಲ್ಲಿತ್ತು. ನಾವು ಹೋಗಿದ್ ಕೆಫೆ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಬಹಳ ಖುಷಿ ಆಯ್ತು. ಆಕ್ಚುಲಿ ನೀವೆಲ್ ಮತ್ತೆ ಬೋರಿಂಗ್ ಆಗಿ ನನ್ನನ್ನ ಆಫೀಸ್ ಕರ್ಕೊಂಡು ಹೋಗಿ ಇಡೀ ದಿವಸ ಕೂರಿಸ್ಬಿಡ್ತೀರಾ ಅಂತ ಭಯ ಆಗಿತ್ತು. ಸದ್ಯ ನನ್ ಭಯ ನಿಜ ಆಗಿಲ್ವಲ್ಲ. ಸೇಮ್ ಹಿಯರ್. ನೀವು ಎಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಕರ್ಕೊಂಡೋಗಿ ನನಗೆ ಟ್ಯೂಷನ್ ತಗೊಂಡ್ಬಿಡ್ತಿರೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಒಟ್ನಲ್ಲೆಲ್ಲ ಚೆನ್ನಾಗಿತ್ತು. ನಾವಿಬ್ರು ಇಡೀ ದಿನ ಜಗಳ ಆಡದೆ ಜೊತೆಲಿದ್ವಿ ಅಂದ್ರೆ ಸುಮ್ಮನೆನಾ? ಇದಕ್ಕೆ ಯಾವ ಅವಾರ್ಡ್ ಕೊಟ್ಟರು ಕಡಿಮೆನೆ. ಇಂಡೈರೆಕ್ಟ್ ಆಗಿ ಏನ್ ಹೇಳಕ್ ಬರ್ತಿದ್ದೀರಾ? ನಾನ್ ಜಗಳ ಗಂಟಿ, ನಾನು ಇದ್ ಕಡೆ ಎಲ್ಲ ಜಗಳ ಆಗುತ್ತೆ ಅಂತನಾ? ನಾನೆಲ್ಲ ಹಾಗೆ ಹೇಳ್ದೆ? ನಮ್ಮಿಬ್ಬರನ್ನು ಸೇರಿಸ್ಕೊಂಡು ಹೇಳ್ದೆ. ನಾವು ಯಾವ ವಿಷಯಕ್ಕೂ ಆರ್ಗ್ಯೂ ಮಾಡ್ಲಿಲ್ವಲ್ಲ ಅಂತ. ಸುಮ್ನೆ ತೇಪೆ ಹಚ್ಚಕ್ಕೆ ಅಂತ ನೋಡ್ಬೇಡಿ. ನನ್ ಗೊತ್ತು ನಿಮ್ ಮನ್ಸಲ್ಲಿ ಏನಿದೆ. ನಾನು ಆರ್ಗ್ಯುಮೆಂಟ್ ಶುರು ಮಾಡ್ತೀನಿ ಅಲ್ವಾ? ರೀ, ನಾನೆಲ್ರಿ ಹಾಗೆ ಹೇಳ್ದೆ? ನಾನೇನು ಹೇಳಲೇ ಇಲ್ವಲ್ಲ. ಯಾಕೆ ಸಡನ್ ಆಗಿ ಏನೇನೋ ಮಾತಾಡ್ತೀರಾ? ನೀವೇ ಮಾತಾಡ್ತಿರೋದು, ನೀವೇ ಈ ಆರ್ಗ್ಯುಮೆಂಟ್ ಶುರು ಮಾಡಿರೋದು. ರೀ, ಅತಿ ಆಯ್ತ್ಕಂಡ್ರಿ ಇದು. ಏನ್ ಹೇಳ್ತಾ ಇದ್ದೀರಾ? ನಾನೆಲ್ರಿ ಆರ್ಗ್ಯೂ ಮಾಡ್ದೆ? ನಾನು ಕೂಲಾಗೆ ಮಾತಾಡ್ತಾ ಇದ್ದೀನಿ ತಾನೆ. ಏನೋ ಮಾತಾಡ್ ನನ್ ತಲೆ ಕಟ್ಬೇಡಿ. ನೀವೇ ಆರ್ಗ್ಯುಮೆಂಟ್ ಶುರು ಮಾಡಿದ್ದು, ನಾನಲ್ಲ. ಎಲ್ಲ ನೀವೇ 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 ಎಲ್ಲ ನಿಮ್ಮಿಂದಾನೇ ಆಗಿರೋದು. ನೀವೇ ಆರ್ಗ್ಯುಮೆಂಟ್ ಶುರು ಮಾಡಿರೋದು. ಹೌದು, ಎಲ್ಲ ನಾನೇ ಮಾಡಿದ್ದು. ನೀವೇನು ಮಾಡ್ಲಿಲ್ಲ. ನೀವು ದೊಡ್ಡ ಇದು. ಗುಡ್, ಇದನ್ನ ಒಪ್ಕೊಂಡ್ರಲ್ಲ, ಇಷ್ಟೇ ಸಾಕು. ಇಲ್ಲೇ ನಿಲ್ಲಿಸ್ಬಿಡಿ. ಗುಡ್ ನೈಟ್.